ಹಾಯ್ ಹಲೋ ವೆರಿ ಗುಡ್ ಆಫ್ಟರ್ನೂನ್. ನೀವು ನೋಡ್ತಾ ಇದ್ದೀರಾ ನಿತ್ಯ ಸಂಜೀವಿನಿ ವಿಶೇಷ ನೇರ ಪ್ರಸಾರ ಕಾರ್ಯಕ್ರಮ. ನಾನು ವಿದ್ಯಾ ಮಲ್ನಾಡ್. ವೀಕ್ಷಕರೇ, ಇವತ್ತಿನ ನಿತ್ಯ ಸಂಜೀವಿನಿ ಕಾರ್ಯಕ್ರಮದಲ್ಲಿ ಇತ್ತೀಚೆಗೆ ನೀವು ಪ್ರತಿನಿತ್ಯ ಮಾಧ್ಯಮಗಳಲ್ಲಿ ಪೇಪರ್ಗಳಲ್ಲಿ ಓದ್ತಾ ಇರುವಂತಹ ಸುದ್ದಿ ಏನಪ್ಪಾ ಅಂತ ಹೇಳಿದ್ರೆ, ಹವಾಮಾನ ವೈಪರೀತ್ಯದಿಂದ ಡೆಂಗ್ಯೂ ಕೇಸ್ಗಳು ಜಾಸ್ತಿ ಆಗ್ತಾ ಇದೆ. ಜೊತೆಗೆ ಯೂತ್ಗಳು ಸಾವನ್ನಪ್ತಾ ಇರೋದನ್ನ ಕೂಡ ಗಮನಿಸ್ತಾ ಇದೀವಿ. ಸೊ ಈ ಡೆಂಗ್ಯೂ ಇಷ್ಟೊಂದು ಭಯಾನಕವಾಗಿ ಕಾಡ್ತಾ ಇರೋದು ಯಾಕೆ? ಇಷ್ಟೊಂದು ಟೆಕ್ನಾಲಜಿ ಇಂಪ್ರೂವ್ ಆಗಿರುವಾಗ ಡೆಂಗ್ಯೂಗೆ ಸೂಕ್ತವಾದಂತಹ ಚಿಕಿತ್ಸೆ ಇದೆಯಾ ಅಥವಾ ಇಲ್ವಾ? ಅದರಲ್ಲೂ ಪ್ರಮುಖವಾಗಿ ಈ ಪ್ರೆಗ್ನೆನ್ಸಿಯಲ್ಲಿ ಡೆಂಗ್ಯೂ ಬಂದ್ರೆ ಯಾವ ರೀತಿಯಾಗಿ ಆತಂಕವನ್ನ ನಾವು ಪಡಬೇಕು, ಅದಕ್ಕೆ ಟ್ರೀಟ್ಮೆಂಟ್ ಹೇಗಿರುತ್ತೆ, ಮತ್ತು ಮಕ್ಕಳಲ್ಲಿ ಡೆಂಗ್ಯೂ ಬರ್ತಾ ಇದೆ. ಇತ್ತೀಚೆಗೆ ಗಮನಿಸ್ತಾ ಇದೀವಿ, 8 ವರ್ಷ 9 ವರ್ಷದ ಮಕ್ಕಳಿಗೆ ಡೆಂಗ್ಯೂ ಬಂದು ಸಾವನ್ನಪ್ಪಿದ್ದಾರೆ ಅಂತ ಸುದ್ದಿ ಕೇಳ್ತಾ ಇದ್ವಿ. ಸೊ ಮಕ್ಕಳಲ್ಲಿ ಡೆಂಗ್ಯೂ ಬಂದಾಗ ನಾವು ಅದನ್ನ ನಿಭಾಯಿಸೋದು ಹೇಗೆ, ಇದೆಲ್ಲದಕ್ಕೆ ಸಂಬಂಧಪಟ್ಟಂತೆ ಮಾತನಾಡ್ತಾ ಹೋಗೋಣ. ಜೊತೆಗೆ ನೀವು ಕೂಡ ಕರೆ ಮಾಡಬಹುದು ಅಂತ ಹೇಳ್ತಾ ಮೊದಲಿಗೆ ಡಾಕ್ಟರ್ನ ವೆಲ್ಕಮ್ ಮಾಡ್ಕೊಳ್ತೀನಿ. ಇಬ್ರು ಗೆಸ್ಟ್ ನಮ್ ಜೊತೆ ಇದ್ದಾರೆ. ಡಾಕ್ಟರ್ ಶ್ವೇತಾ ಮೇಡಮ್, ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ ತಮಗೆ. ಆಲ್ಸೋ ಡಾಕ್ಟರ್ ಪ್ರಮೋದ್ ಕೂಡ ನಮ್ ಜೊತೆ ಇದ್ದಾರೆ, ಅವ್ರನ್ನು ವೆಲ್ಕಮ್ ಮಾಡ್ಕೊಳ್ತೀನಿ. ಡಾಕ್ಟರ್ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ಡಾಕ್ಟರ್, ನಿಮ್ಮಿಂದನೇ ಆರಂಭ ಮಾಡ್ತೀನಿ. ಎಲ್ಲಾ ಸೊಳ್ಳೆಗಳು ಕಚ್ಚಿದಾಗ್ಲೂ ಡೆಂಗ್ಯೂ ಬರಲ್ಲ. ಸೊ ಡೆಂಗ್ಯೂ ಅಂದ್ರೆ ಏನು, ಹೇಗೆ ಹರಡುತ್ತೆ ಅದು? ಇದು ಮೈನ್ಲಿ ಡೆಂಗ್ಯೂ ಫೀವರ್ ಅಂತೂ ಅಂದ್ರೆ ಡೆಂಗ್ಯೂ ವೈರಸ್ ಇಂದ ಸ್ಪ್ರೆಡ್ ಆಗೋ ಇದು ರೋಗ. ಡೆಂಗ್ಯೂ ವೈರಸ್ ಅಲ್ಲಿ ಒಂದು 4 ಟೈಪ್ ಇರುತ್ತೆ. ಡೆಂಗ್ಯೂ ವೈರಸ್ 1, 2, 3, 4 ಅಂತ. ನಮ್ಮ ಭಾರತದಲ್ಲಿ ತುಂಬಾ ಪ್ರಿವೆಲೆಂಟ್ ಆಗಿರೋದು ಡೆಂಗ್ಯೂ ವೈರಸ್ ಸೀರೋಟೈಪ್ 2 ಅಂತ ಹೇಳ್ಬಿಟ್ಟು. ಇದು ಮೈನ್ ಒಂದು ಪೇಷಂಟ್ ಇಂದ ಇನ್ನೊಂದು ಪೇಷಂಟ್ಗೆ ಸ್ಪ್ರೆಡ್ ಆಗೋದು ಸೊಳ್ಳೆಗಳಿಂದ. ಅದು ಒಂದು ಪರ್ಟಿಕ್ಯುಲರ್ ಜಾತಿ ಈಡಿಸ್ ಈಜಿಪ್ಟಿ ಅಂತ ಬರುತ್ತೆ. ಅದು 80 to 90% ನಮ್ಮ ಇಂಡಿಯಾದಲ್ಲಿ ಸ್ಪ್ರೆಡ್ ಆಗೋಕ್ಕೆ ಕಾರಣ ಆಗುತ್ತೆ. ಇನ್ನೊಂದು 10% ಈಜಿಪ್ಟ್ ಈಡಿಸ್ ಅಲ್ಬಾಪ್ಟಿಕಸ್ ಅಂತ ಒಂದಿರುತ್ತೆ. ಅದು ತುಂಬಾ ಜಾಸ್ತಿ ಕಾರಣ ನಮ್ಮ ಇಂಡಿಯಾದಲ್ಲಿ ಆಗ್ತಾ ಇಲ್ಲ. ಮೈನ್ ಆಗಿ ಈಡಿಸ್ ಈಜಿಪ್ಟಿಯಿಂದಾನೇ ಒಂದ್ ಕಡೆಯಿಂದ ಇನ್ನೊಂದ್ ಕಡೆಗೆ ಸ್ಪ್ರೆಡ್ ಆಗ್ತಾ ಇರೋದು. ಓಕೆ ಮೇಡಮ್, ಇನ್ನೊಂದೇನಪ್ಪಾ ಅಂತ ಹೇಳಿದ್ರೆ, ಈ ಡೆಂಗ್ಯೂಗೆ ನಾವು ಕೇಳಿರೋ ಮಟ್ಟಿಗೆ ಸರಿಯಾದಂತಹ ಟ್ರೀಟ್ಮೆಂಟ್ ಇಲ್ಲ, ಸಿಂಪ್ಟಮ್ಸ್ ಮೇಲೆ ಟ್ರೀಟ್ಮೆಂಟ್ ಕೊಡ್ತಾರೆ ಅಂತ. ಅದರಲ್ಲಿ ಈ ಪ್ರೆಗ್ನೆನ್ಸಿಯಲ್ಲಿ ಡೆಂಗ್ಯೂ ಬಂದ್ಬಿಟ್ರೆ, ಸಾಮಾನ್ಯವಾಗಿ ಒಂದು ಜ್ವರ ಬಂದಾಗ್ಲೂ ಕೂಡ ಗೈನಕಾಲಜಿಸ್ಟ್ ಗಳು ನಮಗೆ ಎಲ್ಲ ಸಿಕ್ಕಿದ್ ಮಾತ್ರ ತಿನ್ಬೇಡಿ ಅಂತಾರೆ. ಸೊ ಪ್ರೆಗ್ನೆನ್ಸಿಯಲ್ಲಿ ಡೆಂಗ್ಯೂ ಬಂದ್ರೆ ಎಷ್ಟು ಡೇಂಜರ್, ಹೇಗೆ ಅದನ್ನ ನಿಭಾಯಿಸ್ಕೊಳ್ಬೇಕು, ಡೆಂಗ್ಯೂ ಹೇಗ್ ಬರುತ್ತೆ ಪ್ರೆಗ್ನೆನ್ಸಿಯಲ್ಲಿ, ಇದ್ರ ಬಗ್ಗೆ ಡೀಟೇಲ್ಸ್ ಕೊಡೋದು. ಆಲ್ರೆಡಿ ಸರ್ ಹೇಳಿರೋ ಹಾಗೆ ಅದು ಸೊಳ್ಳೆ ಕಡಿತದಿಂದಾನೇ ಬರೋದಂತ ಕಾಯಿಲೆ. ಸೊ ಫೀವರ್ ಅಂತ ಬಂದಾಗ ವಿ ಹ್ಯಾವ್ ಟು ಹ್ಯಾವ್ ಅ ಹೈ ಸಸ್ಪಿಷನ್ ಆಫ್ ಡೆಂಗ್ಯೂ ಫೀವರ್. ಸೊ ಪ್ರೆಗ್ನೆನ್ಸಿಯಲ್ಲಿ ಡೆಂಗ್ಯೂ ಫೀವರ್ ಸಿಂಪ್ಟಮ್ಸ್ ವಿಲ್ ಬಿ ಸೇಮ್ ಲೈಕ್ ನಾನ್ ಪ್ರೆಗ್ನೆಂಟ್ ವುಮೆನ್ ಅಲ್ಲಿ ಹೆಂಗೆ ಪ್ರೆಸೆಂಟ್ ಮಾಡ್ತಾರೋ ಅದೇ ತರನೇ ಇರುತ್ತೆ. ಸೊ ಸಿಂಪ್ಟಮ್ಸ್ ವೈಸ್ ನೋಡಿದ್ರೆ ಫೀವರ್ ಮೋರ್ ದೆನ್ 104 ಡಿಗ್ರಿ ಫ್ಯಾರನ್ಹೀಟ್, ನಾಸಿಯಾ ಇರ್ಬೋದು, ವಾಂತಿ ಆಗೋದು, ಹೊಟ್ಟೆ ನೋವು, ಇದೆಲ್ಲ ಸಿಂಪ್ಟಮ್ಸ್ ಆಫ್ ಡೆಂಗ್ಯೂ ಫೀವರ್. ಸೊ ಸಿಂಪ್ಟಮ್ಸ್ ವೈಸ್ ಇಟ್ ಇಸ್ ಸೇಮ್ ಲೈಕ್ ನಾನ್ ಪ್ರೆಗ್ನೆಂಟ್ ವುಮೆನ್ ಹೆಂಗೆ ಪ್ರೆಸೆಂಟ್ ಮಾಡ್ತಾರೋ ಅದೇ ತರ ಪ್ರೆಸೆಂಟ್ ಮಾಡ್ತಾರೆ. ಬಟ್ ನಮ್ಗೆ ಪ್ರೆಗ್ನೆನ್ಸಿಯಲ್ಲಿ ಏನಾಗುತ್ತೆ ಅಂದ್ರೆ ಸಿಂಪ್ಟಮ್ಸ್ ಡಯಾಗ್ನೋಸ್ ಮಾಡೋದು ಸ್ವಲ್ಪ ಕಷ್ಟ ಆಗ್ಬೋದು. ಬಿಕಾಸ್ ಈಗ ವಾಮಿಟಿಂಗ್ ತಗೊಂಡ್ರೆ ಮೊದಲನೇ 3 ತಿಂಗಳಿಗೆ ಎಲ್ಲಾ ಹಾಗೆ ಆಗುತ್ತೆ. ಸೊ ಹಾಗಾಗಿ ಆ ಸಿಂಪ್ಟಮ್ಸ್ ಮೇಲೆ ಹೋಗೋದ್ರಿಂದ ನಮ್ಗೆ ಸ್ವಲ್ಪ ಕನ್ಫ್ಯೂಷನ್ ಇನ್ ಡಯಾಗ್ನೋಸಿಸ್ ಆಗ್ಬೋದು. ಬಟ್ ಅರ್ಲಿ ಡಯಾಗ್ನೋಸಿಸ್ ಮಾಡಿದ್ರೆ ಮಾರ್ಟಾಲಿಟಿ ರೇಟ್ಸ್ ಬಂದು 20% ಇಂದ 1% ವರೆಗೂ ರೆಡ್ಯೂಸ್ ಮಾಡೋ ಚಾನ್ಸಸ್ ಇರುತ್ತೆ. ಸರ್, ಇನ್ನೊಂದು, ಈ ಡೆಂಗ್ಯೂ ಅಂತ ಬಂದಾಗ ನಿಮ್ಗೆ ಗೊತ್ತು, ಮಾನ್ಸೂನ್ ಆರಂಭ ಆಗಿದೆ, ಚಿಕ್ಕ ಪುಟ್ಟದಕ್ಕೆ ಮಳೆಲಿ ನಿಂದ್ರು ಕೂಡ ಜ್ವರ ಬರೋದು, ಕೆಮ್ಮು ಬರೋದು, ಮೈ ಕೈ ನೋವು ಸಾಮಾನ್ಯ. ಬಟ್ ಡೆಂಗ್ಯೂ ಸಿಂಪ್ಟಮ್ಸ್ ಕೂಡ ಹಾಗೆ ಇರುತ್ತೆ. ನಾವು ಐಡೆಂಟಿಫೈ ಮಾಡೋದು ಯಾವಾಗ, ಡೆಂಗ್ಯೂ ಇದೆ ಅಂತ ನಮಗೆ ಗೊತ್ತಾಗಿ ನಿಮ್ಮನ್ನ ಕಾಂಟ್ಯಾಕ್ಟ್ ಮಾಡೋದು ಯಾವಾಗ ಅಂತ? ಹೌದು ಮೇಡಮ್, ಯಾಕಂದ್ರೆ ಇವಾಗ ಚಿಕ್ಕ ಮಕ್ಕಳಲ್ಲಿ ಫೀವರ್ ಸ್ಟಾರ್ಟ್ ಆಯ್ತು ಅಂತಂದ್ರೆ ಈ ನಾರ್ಮಲ್ ವೈರಸಸ್ ಇನ್ಫೆಕ್ಟ್ ಆದ್ರೂ ಕೂಡ ಇದೇ ತರ ಫೀವರ್ ಇಂದಾನೆ ಬರುತ್ತೆ. ಆದ್ರೆ ನಾವು ಡೆಂಗ್ಯೂ ವೈರಸ್ ಅಂತ ಹೇಳ್ಬೇಕಾದ್ರೆ ಒಂದೊಂದ್ಸರಿ ಫೀವರ್ ಜೊತೆಗೆ ರ್ಯಾಶಸ್ ಬರುತ್ತೆ, ಬಾಡಿಯಲ್ಲಿ ರ್ಯಾಶಸ್ ಇರುತ್ತೆ, ಇಲ್ಲ ಪೆಟಿಕಲ್ ರ್ಯಾಶಸ್ ಅಂತ ಹೇಳ್ತೀವಿ, ಪಿನ್ನೆಟ್ ಸೈಜ್ಡ್ ರೆಡ್ ಕಲರ್ ರ್ಯಾಶಸ್ ಬಾಡಿಯಲ್ಲಿ ಬರುತ್ತೆ. ಅದ್ರ ಜೊತೆಗೆ ನಮ್ ಬ್ಯಾಕ್ ಗ್ರೌಂಡ್ ಅಲ್ಲಿ ಇವಾಗ ಅಕ್ಕಪಕ್ಕದ ಮನೆಯಲ್ಲಿ ಯಾರಿಗಾದ್ರೂ ಡೆಂಗ್ಯೂ ಇತ್ತು ಅಂದ್ರೆ, ಈ ಎಪಿಡೆಮಿಕ್ ಸ್ಟಾರ್ಟ್ ಆಗಿದೆ, ಈ ತರ ಕಂಡೀಷನ್ಸ್ ಅಲ್ಲಿ ಪೇಷಂಟ್ಸ್ಗೆ ಯಾವಾಗಾದ್ರೂ ಹೈ ಗ್ರೇಡ್ ಫೀವರ್ ಬಂತು, ಇಲ್ಲ ತಲೆನೋವಿದೆ, ಕಣ್ಣಿಂದಗಡೆ ಸ್ವಲ್ಪ ಪೈನ್ ಇದೆ, ಮೂಳೆ ಪೈನ್ ಇದೆ, ಈ ತರ ಏನಾದ್ರು ಇದ್ದಾಗ ಇಮಿಡಿಯೇಟ್ ಆಗಿ ಹೋಗಿ ಡೆಂಗ್ಯೂ NS1 ಟೆಸ್ಟ್ ಅಂತ ಒಂದಿರುತ್ತೆ. ಆ ಡೆಂಗ್ಯೂ NS1 ಟೆಸ್ಟ್ ಫಸ್ಟ್ 4 ಡೇಸ್ ಅಲ್ಲಿ ಸಿಂಪ್ಟಮ್ಸ್ ಆನ್ಸೆಟ್ ಆಗಿ ಫಸ್ಟ್ 4 ಡೇಸ್ ಅಲ್ಲಿ ಮಾಡಿದ್ರೆ ಮಾತ್ರ ತುಂಬಾ ಸೆನ್ಸಿಟಿವಿಟಿ ಇರುತ್ತೆ. ಆ ನಂತರ ಮಾಡಿದ್ರೆ ಡೆಂಗ್ಯೂ IgM ಅಂತ ಒಂದು ಟೆಸ್ಟ್ ಬರುತ್ತೆ ಮೇಡಮ್. ಸೊ ಇವೆರಡು ಒಂದೇ ಸರಿ ಮಾಡಿಸಿದ್ರೆ ಸೆನ್ಸಿಟಿವಿಟಿ ಸ್ಪೆಸಿಫಿಸಿಟಿ ತುಂಬಾ ಜಾಸ್ತಿ ಆಗುತ್ತೆ. 90% ಆಫ್ ದ ಟೈಮ್ಸ್ ವಿ ಕ್ಯಾನ್ ಡಯಾಗ್ನೋಸ್ ಡೆಂಗ್ಯೂ ಅಂತ. ನಾವು ಎವ್ರಿಡೇ ನ್ಯೂಸ್ ನಲ್ಲಿ ನೋಡ್ತಾ ಇದೀವಿ, ಇತ್ತೀಚೆಗೆ ಡೆಂಗ್ಯೂ ಬಂದಿರೋದ್ರಲ್ಲಿ ಸಾವನ್ನಪ್ತಾ ಇರೋರು ಮಕ್ಕಳ ಸಂಖ್ಯೆ ಜಾಸ್ತಿ ಆಗ್ತಾ ಇದೆ. ಯಾಕೆ, ಇಮ್ಯುನಿಟಿ ಪವರ್ ಕಡಿಮೆ ಅಂತನಾ ಅಥವಾ ಬೇರೆ ಏನಾದ್ರು ರೀಸನ್? ಅದು ಹೌದು, ಮಕ್ಕಳಿಗೆ ಇದು ಅಡಲ್ಟ್ಸ್ಗೆ ಕಂಪೇರ್ ಮಾಡಿದ್ರೆ ಮಕ್ಕಳಿಗೆ ಡೆಂಗ್ಯೂ ಏನಾದ್ರು ಆಯ್ತು ಅಂತಂದ್ರೆ ಅವ್ರಿಗೆ ಮಾರ್ಟಾಲಿಟಿ ರೇಟ್ 4 ಟೈಮ್ಸ್ ಜಾಸ್ತಿ ಇರುತ್ತೆ. ಏನಕ್ಕೆ ಅಂತಂದ್ರೆ ಅವ್ರಿಗೆ ಇಮ್ಯುನಿಟಿ ಪವರ್ ಕಮ್ಮಿ ಇರುತ್ತೆ. ಇನ್ಫೆಂಟಲ್ ಡೆಂಗ್ಯೂ ಅಂತ ಹೇಳ್ತೀವಿ, 1 ಮಂತ್ ಇಂದ 12 ಮಂತ್ಸ್ ವರೆಗೂ ಯಾರಿಗಾದ್ರೂ ಡೆಂಗ್ಯೂ ಆಯ್ತು ಅಂತಂದ್ರೆ ಅವ್ರಿಗೆ ಸಿವಿಯರಿಟಿ ಲೆವೆಲ್ ತುಂಬಾ ಜಾಸ್ತಿ ಇರುತ್ತೆ. ಸೊ ಆ ಟೈಮಲ್ಲಿ ಪೇರೆಂಟ್ಸ್ ಅದನ್ನ ರೆಕಗ್ನೈಸ್ ಮಾಡೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಯಾವಾಗಾದ್ರೂ ಫೀವರ್ ಬಂತು, ರ್ಯಾಶ್ ಬಂತು, ಮಗು
ಚೆನ್ನಾಗಿ ಹಾಲ್ ತಗೊಂತಾ ಇಲ್ಲ, ಮತ್ತೆ ಯೂರಿನ್ ಫ್ರೀಕ್ವೆನ್ಸಿನೂ ಕಮ್ಮಿ ಆಯ್ತು, ಡಿಹೈಡ್ರೇಷನ್ ಆಯ್ತು. ಸೊ ಇಮಿಡಿಯೇಟ್ ಆಗಿ ಪಿಡಿಯಾಟ್ರಿಷಿಯನ್ಸ್ ನ ಕಾಂಟ್ಯಾಕ್ಟ್ ಮಾಡೋದು ತುಂಬಾ ಹೆಲ್ಪ್ ಆಗುತ್ತೆ. ಸೊ ಅರ್ಲಿ ಡಯಾಗ್ನೋಸಿಸ್ ಮಾಡಿದ್ರೆ ಈಸಿಯಾಗಿ ಟ್ರೀಟ್ ಮಾಡೋದಕ್ಕೆ ಹೆಲ್ಪ್ ಆಗುತ್ತೆ. ಓಕೆ, ಇನ್ನು ಮೇಡಮ್ ಪ್ರೆಗ್ನೆನ್ಸಿಯಲ್ಲಿ ಯಾವ ಸಮಸ್ಯೆ ಬಂದ್ರೂ ಸ್ವಲ್ಪ ಭಯ ಪಡೋದು ಜಾಸ್ತಿ, ಅದರಲ್ಲೂ ಡೆಂಗ್ಯೂ ಅಂತ ಕಾಯಿಲೆಗಳು ಬಂದಾಗ ಸಹಜವಾಗಿ ಆತಂಕ ಜಾಸ್ತಿ ಆಗುತ್ತೆ. ನೀವು ಹೇಳಿ ಏನನ್ನ ಐಡೆಂಟಿಫೈ, ಯಾವೆಲ್ಲ ಸಿಂಪ್ಟಮ್ಸ್ ಪರ್ಟಿಕ್ಯುಲರ್ ಐಡೆಂಟಿಫೈ ಮಾಡ್ಕೊಂಡು ಬಹುಶಃ ಡೆಂಗ್ಯೂ ಇರ್ಬೋದೇನೋ ಅಂತ ಆ ಒಬ್ಬ ಪೇಷಂಟ್ ಅಥವಾ ಒಬ್ಬ ಪ್ರೆಗ್ನೆಂಟ್ ವುಮೆನ್ ಏನಿರ್ತಾಳೆ ನಿಮ್ಮಗಳನ್ನ ಕಾಂಟ್ಯಾಕ್ಟ್ ಮಾಡ್ಬೇಕು? ಸೊ ಎನಿ ಫೀವರ್, ಸರ್ ಆಲ್ರೆಡಿ ಹೇಳ್ದಂಗೆ ಎನಿ ಫೀವರ್, ಡೆಂಗ್ಯೂ ಸೀಸನ್ ಅಲ್ಲಿ ಯಾವ ಫೀವರ್ ಬಂದ್ರು ವಿ ಹ್ಯಾವ್ ಟು ಹ್ಯಾವ್ ಹೈ ಸಸ್ಪಿಷನ್ ಆಫ್ ಡೆಂಗ್ಯೂ ಫೀವರ್ ಇರಬಹುದೇನೋ ಅಂತ. ಸೊ ಬೇಸ್ ಲೈನ್ CBC ಒಂದು ಮಾಡಿಸಿ ನೋಡ್ಬೇಕಾಗುತ್ತೆ ಅಂಡ್ ಪ್ಲೇಟ್ಲೆಟ್ ಎಣಿಕೆ ನೋಡ್ಬೇಕಾಗುತ್ತೆ. ಪ್ಲೇಟ್ಲೆಟ್ ಎಣಿಕೆ ಏನಾದ್ರೂ 10% ಗಿಂತ ಕಮ್ಮಿ ಆಗ್ತಾ ಇದೆ ನೆಕ್ಸ್ಟ್ ಡೇ 24 hours ಅಲ್ಲಿ ಡೆಂಗ್ಯೂ ಸಸ್ಪಿಷನ್ ಹೆಚ್ಚಾಗುತ್ತೆ. ಆಲ್ರೆಡಿ ಸರ್ ಹೇಳ್ದಂಗೆ NS1 ಆಂಟಿಜೆನ್ ಟೆಸ್ಟ್ ಫಸ್ಟ್ 3 days ಅಲ್ಲಿ ಸೆನ್ಸಿಟಿವಿಟಿ ಜಾಸ್ತಿ ಇರುತ್ತೆ. 5ನೇ ದಿವಸಕ್ಕೆ ಹೋದಾಗ IgM, ಡೆಂಗ್ಯೂ IgM ಟೆಸ್ಟ್ ಮಾಡಿ ನೋಡಿ ಅದ್ರ ಪ್ರಕಾರ ಟ್ರೀಟ್ಮೆಂಟ್ ಕೊಡ್ಬೇಕಾಗುತ್ತೆ. ಸೊ ಎಲ್ಲಾ ಡೆಂಗ್ಯೂ ಪೇಷಂಟ್ಸ್ಗೂ ಸೀರಿಯಸ್ನೆಸ್ ಹೋಗುತ್ತೆ ಅಂತ ಏನಿಲ್ಲ. ಸೊ ಪ್ಲೇಟ್ಲೆಟ್ ಕೌಂಟ್ ತೀರಾ ಕಮ್ಮಿ ಆದ್ರೆ ಮಾತ್ರ ಅಡ್ಮಿಷನ್ ಬೇಕಾಗಬಹುದು, ಅದ್ರ ತಕ್ಕಂಗೆ ಟ್ರೀಟ್ಮೆಂಟ್ ಬೇಕಾಗುತ್ತೆ. ಸ್ವಲ್ಪ ಟೈಮಲ್ಲೇ ಪ್ಲೇಟ್ಲೆಟ್ಸ್ ಗಳು ಕಡಿಮೆ ಆಗ್ಬಿಡ್ತು ಅಂತೆಲ್ಲ ಕೇಳ್ತಾ ಇರ್ತೀವಿ ನಾವು. ಸೊ ಈ ಪ್ರೆಗ್ನೆಂಟ್ ವುಮೆನ್ ಅಲ್ಲಿ ಹೇಗಿರುತ್ತೆ ಅದೆಲ್ಲ ಅಂತ? ಇಟ್ಸ್ ಸೇಮ್ ಡಿಸೀಸ್ ಪ್ಯಾಟರ್ನ್ ಇರುತ್ತೆ. ಫಸ್ಟ್ ಒಂದ್ ಜ್ವರ ಇರುವಾಗ ಪ್ಲೇಟ್ಲೆಟ್ ಎಣಿಕೆ ಕಮ್ಮಿ ಆಗ್ತಾ ಹೋಗುತ್ತೆ. ಒನ್ಸ್ ಅ ಫೀವರ್ ಕಮ್ಸ್ ಡೌನ್ ಅಂಡ್ ಪ್ಲೇಟ್ಲೆಟ್ ಲೆಸ್ ದೆನ್ 50,000 ಇದ್ರೆ ಅಡ್ಮಿಷನ್ ಬೇಕಾಗಿ ಬರ್ಬಹುದು. ಇಲ್ಲ ಅಂದ್ರೆ ವಿ ಕ್ಯಾನ್ ಸ್ಟಿಲ್ ಮ್ಯಾನೇಜ್ ದೆಮ್ ಆನ್ OPD ಬೇಸಿಸ್ ಓನ್ಲಿ. ಜ್ವರ 3rd day ಕಮ್ಮಿ ಆಗ್ತಾ ಇದ್ದಂಗೆ 3 to 5 days ಅಲ್ಲಿ ಪ್ಲೇಟ್ಲೆಟ್ ಕೌಂಟ್ ಇಂಪ್ರೂವ್ ಆಗುತ್ತಾ ಹೋಗುತ್ತೆ. ಸೊ ಹೆದರ್ಕೊಳ್ಳೋ ಅವಶ್ಯಕತೆ ಏನಿಲ್ಲ. ಪ್ಯಾರಾಸಿಟಮಾಲ್ ಏನ್ ಕೊಡ್ತಾರೆ ಡಾಕ್ಟರ್ ತಗೊಂಡು ವಿ ಶುಡ್ ನಾಟ್ ಗೋ ಓವರ್ ಬೋರ್ಡ್ ಇನ್ ಟ್ರೀಟಿಂಗ್. ಅಂದ್ರೆ ಪೇನ್ಸ್ ಜಾಸ್ತಿ ಇರುತ್ತೆ. ಆಲ್ಸೋ ಕಾಲ್ಡ್ ಆಸ್ ಬೋನ್ ಬ್ರೇಕಿಂಗ್ ಫೀವರ್ ಅಂತ. ಅಷ್ಟು ಸಿವಿಯರ್ ಪೇನ್ಸ್ ಇರುತ್ತೆ. ಸೊ ಪೇನ್ ಕಿಲ್ಲರ್ಸ್ ಆಸ್ ಸಚ್ ಪ್ರೆಗ್ನೆನ್ಸಿಲಿ ಪೇನ್ ಕಿಲ್ಲರ್ಸ್ ಯೂಸ್ ಮಾಡುವಂಗಿಲ್ಲ. ಸೊ ಯೂಸ್ ಮಾಡಬಾರ್ದು. ಡೋಲೋ 650 ಅಥವಾ ಪ್ಯಾರಾಸಿಟಮಾಲ್ ಅಂತ ನಾವೇನ್ ಹೇಳ್ತೀವಿ ಅದು ತಗೊಂಡು ಜ್ವರ ಕಮ್ಮಿ ಆಗ್ಲಿಕ್ಕೆ ವಿಲ್ ಹ್ಯಾವ್ ಟು ವೇಟ್ ಫಾರ್ ಇಟ್ ಟು ಕಮ್ ಡೌನ್ ನ್ಯಾಚುರಲಿ. ಅಂಡ್ ಮೋಸ್ಟ್ ಇಂಪಾರ್ಟೆಂಟ್ ಪ್ಲೇಟ್ಲೆಟ್ ಎಣಿಕೆ. ಪ್ಲೇಟ್ಲೆಟ್ ಕೌಂಟ್ ಕಮ್ಮಿ ಆಗ್ತಿದೆ ಅಂದ್ರೆ ದೆನ್ ಅಫ್ ಕೋರ್ಸ್ ICU ಟ್ರೀಟ್ಮೆಂಟ್, ಅದ್ರದ್ದೇ ಟ್ರೀಟ್ಮೆಂಟ್ change ಆಗುತ್ತೆ. If the platelet count is normal, nothing to worry. We will treat them like regular fever patients only. Okay. ಸರ್, ಇನ್ನು ಮಕ್ಕಳಲ್ಲಿ ಡೆಂಗ್ಯೂ, ಅದು ನಾನು ಆರಂಭದಲ್ಲೇ ಹೇಳ್ದಾಗೆ ಮಳೆಗಾಲ ಆರಂಭ ಆಗಿದೆ, ನೆನೆತಾ ಇರ್ತಾರೆ, ಚಿಕ್ಕ ಪುಟ್ಟ ಜ್ವರ ಕೆಮ್ಮು ಸಾಮಾನ್ಯ, ಸಿಂಪ್ಟಮ್ಸ್ ಗಳು ಕೂಡ ಡೆಂಗ್ಯೂನಲ್ಲಿ ಸೇಮ್ ಇದೆ. ಈಗ ಕರೋನಾ ಬಂದಾಗ ನಾವು ಕೆಲವೊಂದು ಸಿಂಪ್ಟಮೆಟಿಕ್ ಅಂತ ನೋಡ್ತಾ ಇದ್ವಿ, ಡೆಂಗ್ಯೂನಲ್ಲೂ ಹಂಗಿರುತ್ತಾ? ಮತ್ತು ಮಕ್ಕಳಲ್ಲಿ ಪೇರೆಂಟ್ಸ್ ಐಡೆಂಟಿಫೈ ಹೇಗ್ ಮಾಡ್ಬೋದು ಅಂತ ಕಷ್ಟ ಅಲ್ವಾ ಸ್ವಲ್ಪ? ಹೌದು, ಇವಾಗ ಡೆಂಗ್ಯೂ ಇನ್ಫೆಕ್ಟ್ ಆದವ್ರಿಗೆಲ್ಲರಿಗೂ ಸಿಂಪ್ಟಮ್ಸ್ ಡೆವಲಪ್ ಆಗುತ್ತೆ ಅಂತ ಹೇಳಕ್ ಆಗೋದಿಲ್ಲ ಮೇಡಮ್. ಏನಕ್ಕೆ ಅಂತಂದ್ರೆ ಇವನ್ 55% ಇನ್ಫೆಕ್ಟ್ ಆದ್ರೂ ಕೂಡ ಸಿಂಪ್ಟಮೆಟಿಕ್ ಆಗಿ ಪ್ರೆಸೆಂಟ್ ಆಗ್ತಾರೆ. ಸೊ ಓನ್ಲಿ 40 to 45% ಪೇಷಂಟ್ಸ್ ಅಲ್ಲಿ ಮಾತ್ರ ಸಿಂಪ್ಟಮ್ಸ್ ಡೆವಲಪ್ ಆಗುತ್ತೆ. ಸೊ ಯೂಶಲಿ ಕರೋನಾ ಟೈಪ್ ಏನಾದ್ರು ಸಿಂಪ್ಟಮ್ಸ್, ಏನಾದ್ರು ಇನ್ಫೆಕ್ಷನ್ ಆಗಿದ್ರೆ ಅವರಿಗೆ ಸ್ಟಾರ್ಟ್ ಆಗೋದು ಕಾಫ್ ಮತ್ತೆ ಕೊರೈಸಾ, ನೆಗಡಿ ಶುರು ಆಗುತ್ತೆ, ಶೀತ ಶುರು ಆಗುತ್ತೆ. ಆದ್ರೆ ಡೆಂಗ್ಯೂ ಅಲ್ಲಿ ಮೈನ್ ಸ್ಟಾರ್ಟ್ ಆಗೋದು ಹೈ ಗ್ರೇಡ್ ಫೀವರ್ ಇರುತ್ತೆ, ಮತ್ತೆ ರ್ಯಾಷಸ್ ಇರುತ್ತೆ. ಅದ್ರ ಜೊತೆಗೆ ಪಿನ್ನೆಟ್ ಸೈಜ್ಡ್ ರ್ಯಾಷಸ್ ಅಂತ ನಾನು ಆಲ್ರೆಡಿ ಹೇಳಿದೆ, ಪೆಟಿಕೆ ಅಂತ. ಸೊ ಈ ತರ ಏನಾದ್ರು ಸಿಂಪ್ಟಮ್ಸ್ ಬಂತು ಅಂದ್ರೆ ಡೆಫಿನೆಟ್ ಆಗಿ ಒಂದ್ಸರಿ ಪಿಡಿಯಾಟ್ರಿಷಿಯನ್ಸ್ ನ ಕಂಡ್ಕೊಂಡ್ಬಿಟ್ಟು ಡೆಂಗ್ಯೂ ಟೆಸ್ಟ್ ಮಾಡಿಸ್ಬೇಕಾಗುತ್ತೆ. ಸೊ ಈ ಡೆಂಗ್ಯೂ ಟೆಸ್ಟ್ ಮಾಡ್ಸಾದ ನಂತರ ಆ ಪಿಡಿಯಾಟ್ರಿಷಿಯನ್ಸ್ ಡಿಸೈಡ್ ಮಾಡ್ತಾರೆ ಇವರು ಹಾಸ್ಪಿಟಲ್ ಅಲ್ಲಿ ಅಡ್ಮಿಟ್ ಆಗ್ಬಿಟ್ಟು ಅವ್ರನ್ನ ಟ್ರೀಟ್ ಮಾಡ್ಬೇಕಾ, ಇಲ್ಲಾಂದ್ರೆ OPD ಬೇಸಿಸ್ ಅಲ್ಲಿ ಟ್ರೀಟ್ ಮಾಡ್ಬೇಕಾ ಅಂತ ಹೇಳ್ಬಿಟ್ಟು. ಜಸ್ಟ್ ಪೇಷಂಟ್ಗೆ ಏನಾದ್ರು ಫೀವರ್ ಇತ್ತು, ಓರಲ್ ಅಕ್ಸೆಪ್ಟೆನ್ಸ್ ಎಲ್ಲ ಚೆನ್ನಾಗಿತ್ತು, ನೀರೆಲ್ಲ ತಗೊಂತಾ ಇದೆ ಅಂತಂದ್ರೆ ಅವ್ರನ್ನ ಬೇಕಾದ್ರೆ ಮನೆಗೆ ಕಳಿಸ್ಬೋದು. ಆದ್ರೆ 4th day ಆಫ್ ಇಲ್ನೆಸ್ ಅಲ್ಲಿ ಯಾವಾಗ ಫೀವರ್ ಕಮ್ಮಿ ಆಗುತ್ತೋ ಆವತ್ತಿನ ದಿನ ಕ್ರಿಟಿಕಲ್ ಫೇಸ್ ಅಂತ ಶುರು ಆಗುತ್ತೆ ಮ್ಯಾಮ್. ಡೆಂಗ್ಯೂ ಅಲ್ಲಿ 3 ಫೇಸ್ ಇರುತ್ತೆ. ಒಂದು ಫೆಬ್ರೈಲ್ ಫೇಸ್ ಅಂತ ಹೇಳ್ಬಿಟ್ಟು, ಒಂದು ಕ್ರಿಟಿಕಲ್ ಫೇಸ್ ಅಂತ ಹೇಳ್ಬಿಟ್ಟು, ಒಂದು ರಿಕವರಿ ಫೇಸ್. ಈ ಫೆಬ್ರೈಲ್ ಫೇಸ್ ಏನಾಗುತ್ತೆ 1 ದಿನದಿಂದ 4 ದಿನದವರೆಗೂ ಇರುತ್ತೆ. ಈ ಕ್ರಿಟಿಕಲ್ ಫೇಸ್ ಸ್ಟಾರ್ಟ್ ಆಗೋದು 4th day ಇಂದ. ಈ 4th day ಇಂದ 7th day ವರೆಗೂ ಇರುತ್ತೆ. ಹೌದು, ಫಸ್ಟ್ ಡೇ ಅಲ್ಲಿ ಪ್ಲೇಟ್ಲೆಟ್ಸ್ ಕಮ್ಮಿ ಆದ್ರೂ ಕೂಡ ಈ ಕ್ರಿಟಿಕಲ್ ಫೇಸ್ ಅಲ್ಲಿ ಫೀವರ್ ಕಮ್ಮಿ ಆಗುತ್ತೆ. ಫೀವರ್ ಕಮ್ಮಿ ಆದ ತಕ್ಷಣ ನಾವು ಖುಷಿ ಪಡೋ ವಿಚಾರ ಅಲ್ಲ ಅದು. ಒಂದ್ಸರಿ ಪಿಡಿಯಾಟ್ರಿಷಿಯನ್ ಗೆ ತೋರಿಸ್ಬೇಕು. ಏನಕ್ಕೆ ಅಂದ್ರೆ ಅವಾಗ ವಾರ್ನಿಂಗ್ ಸೈನ್ಸ್ ಅಂತ ಶುರು ಆಗುತ್ತೆ. ವಾರ್ನಿಂಗ್ ಸೈನ್ಸ್ ವಾಮಿಟಿಂಗ್ ಇರ್ಬೋದು, ಇಲ್ಲ ಅಂದ್ರೆ ಬ್ಲಡ್ ಬರ್ತಾ ಇರುತ್ತೆ, ಎಪಿಸ್ಟಾಸಿಸ್ ಅಂತ ಇರುತ್ತೆ, ಮೂಗಲ್ಲಿ ಬ್ಲಡ್ ಬರೋದು, ಇಲ್ಲ ಲೂಸ್ ಮೋಷನ್ಸ್ ಅಲ್ಲಿ ಬ್ಲಡ್ ಹೋಗಿರೋದು. ಸೊ ಈ ತರ ಎಲ್ಲ ವಾರ್ನಿಂಗ್ ಸೈನ್ಸ್ ಇರುತ್ತೆ. ಆ ಸಮಯದಲ್ಲಿ ಪೇಷಂಟ್ಸ್ ಗೆ ಹೈಪೋಟೆನ್ಷನ್ ಅಂದ್ರೆ BP ಲೋ ಆಗೋ ಚಾನ್ಸಸ್ ಕೂಡ ಇರುತ್ತೆ, ಬೇರೆ ಆರ್ಗನ್ಸ್ ಅಫೆಕ್ಟ್ ಆಗೋ ಚಾನ್ಸಸ್ ಇರುತ್ತೆ. ಸೊ ಈ ತರ ಇದ್ದಾಗ ಪೇಷಂಟ್ಸ್ ನ ICU ಅಲ್ಲಿ ಟ್ರೀಟ್ ಮಾಡೋದು ಉತ್ತಮ. ಓಕೆ, ನಾನು ಟ್ರೀಟ್ಮೆಂಟ್ ಬಗ್ಗೆ ಕೇಳ್ತೀನಿ. ಅದಕ್ಕಿಂತ ಮುಂಚೆ ಇತ್ತೀಚೆಗೆ ಸೋಷಿಯಲ್ ಮೀಡಿಯಾದಲ್ಲಿ ತುಂಬಾ ಎಲ್ಲರೂ ಕೂಡ ಆಕ್ಟಿವ್ ಆಗಿದ್ದಾರೆ. ನಾವು ಕೆಲವೊಂದು ರೂಮರ್ಸ್ ಕೇಳ್ತಿರ್ತೀವಿ, ಡೆಂಗ್ಯೂ ಅಂದ ತಕ್ಷಣ ಈ ಪಪ್ಪಾಯಿ ಎಲೆ ಜ್ಯೂಸ್ ಕುಡೀರಿ, ಕಿವಿ ಹಣ್ಣು ತಿನ್ನಿ ಹೋಗ್ಬಿಡುತ್ತೆ ಅಂತ. ಹಳ್ಳಿಗಳ ಕಡೆ ಮಕ್ಳಿಗೆ ಅದನ್ನ ಟ್ರಯಲ್ ಕೂಡ ಮಾಡ್ತಾ ಇದ್ದಾರೆ. ಸೊ ಇದು ಯಾವ ರೀತಿಯ ಇಂಪ್ಯಾಕ್ಟ್ ಆಗ್ಬೋದು ಮಕ್ಳಿಗೆ ಒಂದು ಸಿವಿಯರ್ ಕೇಸ್ ತರ ಹೋದಾಗ ಅಂತ? ಇಲ್ಲ ಮೇಡಮ್, ಅದು ಯಾವ್ದು ನಮ್ಗೆ ನಾವು ಸ್ಟಡೀಸ್ ಮಾಡಿದೀವಿ.
ಇದು ಯಾವ್ದು ವರ್ಕ್ ಆಗೋದಿಲ್ಲ. ಅವ್ರಿಗೆ ಕೆಲವೊಬ್ರು ಹೇಳ್ತಾರೆ ಪಪಾಯ ಜ್ಯೂಸ್ ಕುಡಿದ್ರೆ ಪ್ಲೇಟ್ಲೆಟ್ಸ್ ಇಮಿಡಿಯೇಟ್ ಆಗಿ ರೈಸ್ ಆಗ್ತವೆ ಅಂತ. ಅದು ಯಾವ್ದು ನಾವು ಸೈಂಟಿಫಿಕಲಿ ಪ್ರೂವನ್ ಅಲ್ಲ. ಸೊ ಅದು ಅವರು ಸ್ಯಾಟಿಸ್ಫ್ಯಾಕ್ಷನ್ಗೆ ಕೊಡ್ಬೋದೇ ಹೊರತು, ಈವನ್ ಒಂದೊಂದ್ಸರಿ ಏನಾಗುತ್ತೆ ಅಂತಂದ್ರೆ ಆ ಪಪಾಯ ಜ್ಯೂಸ್ ಕುಡಿದ್ರೆ ಮಕ್ಕಳಿಗೆ ಪೇರೆಂಟ್ಸ್ ಫೋರ್ಸ್ಫುಲಿ ಕುಡಿಸ್ತಾ ಇರ್ತಾರೆ. ಸೊ ಈ ತರ ಆದಾಗ ಅವರಿಗೆ ವಾಮಿಟಿಂಗ್ ಇನ್ನೂ ಜಾಸ್ತಿ ಸೆನ್ಸೇಷನ್ ಆಗುತ್ತೆ. ಸೊ ಆಸ್ಪಿರೇಷನ್ ಆಗಿ ನ್ಯೂಮೋನಿಯಾ ಡೆವಲಪ್ ಆಗೋ ಚಾನ್ಸಸ್ ಇರುತ್ತೆ. ಸೊ ಅದನ್ನೆಲ್ಲ ಆದಷ್ಟು ಅವಾಯ್ಡ್ ಮಾಡ್ಬೇಕು ಅಂತ ಹೇಳ್ತೀನಿ. ಡಾಕ್ಟರ್, ಇನ್ನೊಂದು ಈ ಟೈಮ್ ನಲ್ಲಿ ಪ್ರೆಗ್ನೆಂಟ್ ವುಮೆನ್ ಗಳಲ್ಲಿ ಅಮ್ಮ ಯೋಚನೆ ಮಾಡೋದು ನಮ್ಗೇನಾದ್ರು ಆಗ್ಲಿ ಹೊಟ್ಟೆ ಒಳಗಿರೋ ಮಗು ಒಂದ್ ಚೆನ್ನಾಗಿರ್ಲಪ್ಪ ಅಂತ. ಬಟ್ ಇಂಥ ಒಂದು ಇನ್ಫೆಕ್ಷನ್ಸ್ ಆದಾಗ, ಡೆಂಗ್ಯೂ ಈ ತರ ಎಲ್ಲ ಆದಾಗ ಉಂಬಲ್ಲಿರೋ ಬೇಬಿಗೆ ಏನಾದ್ರು ಅಫೆಕ್ಟ್ ಆಗ್ಬೋದಾ? ಸೊ ವಿ ಡೋಂಟ್ ನೋ ಎಕ್ಸಾಕ್ಟ್ಲಿ ಏನಾಗ್ಬೋದು ಅಂತ ಇನ್ನು ರಿಸರ್ಚ್ ಫೇಸ್ ಅಲ್ಲೇ ಇದೆ. ಸೊ ಮೋಸ್ಟ್ ಕಾಮನ್ಲಿ ಪ್ರೀಟರ್ಮ್ ಲೇಬರ್ ಅಥವಾ ಡೆಲಿವರಿ ಸಮಯದ ಮುಂಚೆನೆ ಡೆಲಿವರಿ ಆಗೋ ಸಾಧ್ಯತೆ ಇರಬಹುದು. ಡೆಂಗ್ಯೂ ಬಂದ್ರೆ ಲೋ ಬರ್ತ್ ವೇಟ್ ಬೇಬೀಸ್ ಆಗಬಹುದು, 7 months ಬಾರ್ನ್ ಅಂತಾರಲ್ಲ, ಆ ತರ ಆಗಬಹುದು. ಲೋ ಬರ್ತ್ ವೇಟ್ ಬೇಬೀಸ್, ಎನಿಥಿಂಗ್ ಲೆಸ್ ದೆನ್ 2.5 kg ಬೇಬಿನ ಲೋ ಬರ್ತ್ ವೇಟ್ ಅಂತ ಹೇಳ್ತೀವಿ, ಆಗೋ ಸಾಧ್ಯತೆಗಳಿದೆ. ಮತ್ತೆ ಡೆಲಿವರಿ ಬಂದು ಸಿಸೇರಿಯನ್ ಆಗುವ ಸಾಧ್ಯತೆಗಳು ಹೆಚ್ಚು ಇರಬಹುದು. ಸೊ ಅದೊಂದು ಕ್ವೆಶ್ಚನ್ ಮಾರ್ಕ್ ಇದೆ. ಈಗ ಕ್ರಿಟಿಕಲ್ ಫೇಸ್ ಅಲ್ಲಿ ಸರ್ ಹೇಳ್ದಂಗೆ 4th ಡೇ ಆದ್ಮೇಲೆ ಕ್ರಿಟಿಕಲ್ ಫೇಸ್ ಸ್ಟಾರ್ಟ್ ಆಗುತ್ತೆ. ಡೆಲಿವರಿ ಮಾಡ್ಲೇಬೇಕಾದ ಸಂದರ್ಭ ಬಂದಾಗ ಸಿಸೇರಿಯನ್ ಆಗ ಚಾನ್ಸಸ್ ಹೆಚ್ಚಿಗೆ ಇರಬಹುದು. ಸೊ ಸಿಸೇರಿಯನ್ ಅಥವಾ ನಾರ್ಮಲ್ ಡೆಲಿವರಿ ಆಗುವಾಗ ಬ್ಲೀಡಿಂಗ್ ಅತಿ ಹೆಚ್ಚು ಬ್ಲೀಡಿಂಗ್ ಆಗಿ ಬ್ಲಡ್ ಅಂಡ್ ಬ್ಲಡ್ ಪ್ರಾಡಕ್ಟ್ಸ್ ಕೊಡ್ಬೇಕಾದ ಸಂದರ್ಭನೂ ಬರಬಹುದು. ತಾಯಿಯಿಂದ ಮಗುಗೆ ಹರಡುವಿಕೆ ಕೂಡ ಇಟ್ ಇಸ್ ಡಾಕ್ಯುಮೆಂಟೆಡ್. ತಾಯಿಯಿಂದ ಮಗುಗೆ ಈ ರೋಗ ಸಾಧ್ಯತೆ ಇದೆ. ಸೊ ಹಾಗಾಗಿ ಡೆಲಿವರಿ ಆದಾಗ ಮಗುಗೂ ಸಹ ಪ್ಲೇಟ್ಲೆಟ್ ಕೌಂಟ್ ಕಮ್ಮಿ ಇರಬಹುದು. ಸೊ ಬೇಬಿ ಮೇ ಗೋ ಟು NICU ಫಾರ್ ಫರ್ದರ್ ಟ್ರೀಟ್ಮೆಂಟ್. ಟ್ರೀಟ್ಮೆಂಟ್ ಇಲ್ಲ ಅಂದ್ರೂ ಫಾರ್ ಮಾನಿಟರಿಂಗ್ ಪರ್ಪಸಸ್ಗೆ ಪ್ಲೇಟ್ಲೆಟ್ ಕೌಂಟ್ ಕಮ್ಮಿ ಆದಾಗ ಬ್ಲೀಡಿಂಗ್ ಒಳಗಡೆ ಇಂಟರ್ನಲ್ ಬ್ಲೀಡಿಂಗ್ ಆಗೋ ಸಾಧ್ಯತೆಗಳು ಹೆಚ್ಚಿರುತ್ತೆ. ಅದಕ್ಕೆ ಹೇಗೆ ಮೇಡಮ್ ಟ್ರೀಟ್ಮೆಂಟ್? ಈಗ ಪ್ರೆಗ್ನೆಂಟ್ ವುಮೆನ್ ಅಂದ್ರೆ ಓಕೆ, ನೀವು ಕೇಳಿದ್ರಿ ಕೆಲವೊಂದು ಮಾತ್ರೆಗಳನ್ನು ಕೊಟ್ಟು ಸರಿ ಮಾಡ್ತೀವಿ ಸಿಂಪ್ಟಮ್ಸ್ ಮೇಲೆ ಅಂತ. ಈಗ ಸಿ ಸೆಕ್ಷನ್ ಆಗೇ ಬಿಡುತ್ತೆ ಮಗುಗೆ, ಇನ್ ಕೇಸ್ ಅದಕ್ಕೆ ಇಂಪ್ಯಾಕ್ಟ್ ಆಗ್ಬಹುದು ಅಂದಾಗ ಹೇಗೆ ಟ್ರೀಟ್ಮೆಂಟ್? ರಿಸ್ಕ್ ಅದು ಅಂತ ಬೇಬಿ NICUಗೆ ಹೋಗುತ್ತೆ. NICU ಅಲ್ಲಿ ಪೀಡಿಯಾಟ್ರಿಷಿಯನ್ಸ್ ಮಾನಿಟರ್ ಮಾಡ್ಕೊಳ್ತಾರೆ ಬೇಬಿನ. ಸೊ ಪ್ರತಿದಿನ ಪ್ಲೇಟ್ಲೆಟ್ ಕೌಂಟ್ ಮಾನಿಟರ್ ಮಾಡೋದು. ಈಗ ದೊಡ್ಡವ್ರಿಗೆ ಹೆಂಗೆ ಅಡಲ್ಟ್ಸ್ಗೆ ಟ್ರೀಟ್ಮೆಂಟ್ ಕೊಡ್ತೀವೋ ಬೇಬಿ ಕೂಡ NICU ನಿಯೋನೆಟಾಲಜಿಸ್ಟ್ ವಿಲ್ ಟೇಕ್ ಕೇರ್ ಆಫ್ ದ ಬೇಬಿ. ಓಕೆ ಸರ್, ಕೆಲವೊಂದು ಕಾಯಿಲೆಗಳು ಹೇಗಿರುತ್ತೆ ಅಂದ್ರೆ, ಒಬ್ಬರು 4 ಜನ ಇರ್ತಾರೆ, 4 ಜನಕ್ಕೆ ಡೆಂಗ್ಯೂ ಸೊಳ್ಳೆ ಬಂದ್ ಕಚ್ಚಿದ್ರೆ 3 ಜನ ಎಫೆಕ್ಟ್ ಆಗ್ಬೋದು, ಇನ್ನೊಬ್ರು ಸೇಫ್ ಆಗಿ ಉಳ್ಕೋಬಹುದು. ಸೊ ಮಕ್ಕಳು ವಿಚಾರದಲ್ಲಿ ನೋಡಿದಾಗ ಯಾವ ರೀತಿಯ ಮಕ್ಕಳು ಅಥವಾ ಯಾವ್ದಾದ್ರು ಸಮಸ್ಯೆ ಇರುವಂತಹ ಮಕ್ಕಳು ತುಂಬಾ ಬೇಗ ಅಫೆಕ್ಟ್ ಆಗ್ತಾರೆ ಡೆಂಗ್ಯೂಗೆ ಅಂತಿದ್ಯಾ, ಅಥವಾ ಈಕ್ವಲ್? ಇಲ್ಲ ಮೇಡಮ್, ಅದು ಕೆಲವೊಂದು ಹೈ ರಿಸ್ಕ್ ಪಾಪ್ಯುಲೇಷನ್ ಅಂತ ಹೇಳ್ತೀವಿ. ಸೊ ಇದರಲ್ಲಿ 1 month ಇಂದ 12 month ಇನ್ಫೆಂಟಲ್ ಡೆಂಗ್ಯೂ ಅಂತ ಹೇಳ್ತೀವಿ. ಸೊ ಈ ಕೇಸಲ್ಲಿ ಏನಾದ್ರು ಡೆಂಗ್ಯೂ ಆಯ್ತು ಅಂದ್ರೆ ಅವರು ಹೈ ರಿಸ್ಕ್ ಆಫ್ ಮಾರ್ಟಾಲಿಟಿ ಇರುತ್ತೆ ಅವರಲ್ಲಿ. ಕೆಲವೊಂದು ಪೇಷಂಟ್ಸ್ ಅನುವಂಶೀಯ ಕಾಯಿಲೆಗಳಿಂದ ಬಳಲ್ತಾ ಇರ್ತಾರೆ, ಅವ್ರಿಗೆ ಇಮ್ಯುನೋ ಡೆಫಿಷಿಯನ್ಸಿ ಡಿಸಾರ್ಡರ್ಸ್ ಇರ್ತವೆ. ಅವರಲ್ಲೂ ಕೂಡ ಏನಾದ್ರು ಡೆಂಗ್ಯೂ ಅಫೆಕ್ಟ್ ಆದ್ರೆ ಅವ್ರನ್ನು ಕೂಡ ನಾವು ಹೈ ರಿಸ್ಕ್ ಗ್ರೂಪ್ ಅಂತ ಹೇಳ್ತೀವಿ. ಅದೇ ತರ ಇಂಡ್ಯೂಸ್ಡ್ ಇಮ್ಯುನೋ ಸಪ್ರೆಷನ್ ಅಂತ ಹೇಳ್ತೀವಿ, ಲೈಕ್ HIV ಆ ತರ ಏನಾದ್ರು ಪೇಷಂಟ್ಸ್ಗೆ ಡೆಂಗ್ಯೂ ವೈರಸ್ ಅಫೆಕ್ಟ್ ಆದ್ರೂ ಕೂಡ ಅವರು ತುಂಬಾ ಜಾಸ್ತಿ ಕಾಂಪ್ಲಿಕೇಶನ್ಸ್ ಅನುಭವಿಸೋ ಚಾನ್ಸಸ್ ಇರುತ್ತೆ. ಓಕೆ ಮೇಡಮ್, ಈಗ ಈ ಡೆಂಗ್ಯೂ ಒಬ್ರಿಂದ ಒಬ್ರಿಗೆ ಹರಡುತ್ತಾ? ಒಂದು ಸೊಳ್ಳೆಯಿಂದ 4-5 ಜನಕ್ಕೆ ಹರಡಬಹುದು ಅಂತ ಕೇಳಿದ್ವಿ. ಪ್ರೆಗ್ನೆಂಟ್ ವುಮೆನ್ ಆಗಿರ್ಬೋದು ಅಥವಾ ಯಾರಿಗೆ ಆಗಿರ್ಬೋದು, ಒಬ್ಬ ಪೇಷಂಟ್ ಇಂದ ಇನ್ನೊಬ್ಬ ಪೇಷಂಟ್ ಹರಡೋ ಚಾನ್ಸಸ್ ಇದೆಯಾ? ಹರಡೋ ಚಾನ್ಸಸ್ ಇಲ್ಲ. ಬಟ್ ನಾವ್ ಆರೈಕೆ ಮಾಡುವಾಗ ಆ ಸೊಳ್ಳೆ ನಮ್ಮನ್ನ ಕಚ್ಚಿದ್ರೆ ವೈರಸ್ ವಿಲ್ ಗೆಟ್ ಟ್ರಾನ್ಸ್ಮಿಟೆಡ್ ಟು ದ ಅದರ್ ಪರ್ಸನ್. ಸೊ ಇಟ್ ಇಸ್ ಬೇಸಿಕಲಿ ಥ್ರೂ ಮಸ್ಕಿಟೋ ಬೈಟ್ಸ್ ಓನ್ಲಿ. ಸೊ ಹಾಗಾಗಿ ನಾವು ಆರೈಕೆ ಮಾಡೋದ್ರಿಂದ ಆ ಪೇಷಂಟ್ಗೆ, ಡೆಂಗ್ಯೂ ಫೀವರ್ ಪೇಷಂಟ್ಗೆ ನಮಗೆ ಫೀವರ್ ಬರೋದಿಲ್ಲ. ಸೊ ಬೈ ಚಾನ್ಸ್ ಆ ಸೊಳ್ಳೆ ಅವ್ರನ್ನ ಕಚ್ಚಿ ನಮಗ್ ಕಚ್ಚಿದ್ರೆ ನಮಗ್ ಬರೋ ಸಾಧ್ಯತೆಗಳಿರುತ್ತೆ. ಇನ್ನೊಂದು ಕ್ವೆಶನ್ ಮೇಡಮ್, ಈಗ ಪ್ರೆಗ್ನೆಂಟ್ ವುಮೆನ್ ಸಾಮಾನ್ಯವಾಗಿ ಐರನ್ ಟ್ಯಾಬ್ಲೆಟ್ಸ್ ನ, ನೈಟ್ ಟೈಮ್ ವೈಟಮಿನ್ ಡಿ ಟ್ಯಾಬ್ಲೆಟ್ಸ್, ಫೋಲಿಕ್ ಆಸಿಡ್ ಈ ತರದೆಲ್ಲ ವೈಟಮಿನ್ಸ್ ತಗೊಳ್ತಾ ಇರ್ತಾರೆ. ಸೊ ಅಷ್ಟಿದ್ದು ಕೂಡ ಡೆಂಗ್ಯೂ ಅವರಿಗೆ ತಾಗೋ ಪರ್ಸೆಂಟೇಜ್ ಹೇಗೆ ಇದು? ಅಥವಾ ಡೆಂಗ್ಯೂ ಸೊಳ್ಳೆಗೂ ಈ ಟ್ಯಾಬ್ಲೆಟ್ಸ್ಗೂ ಸಂಬಂಧನೇ? ಡೆಂಗ್ಯೂ ಸೊಳ್ಳೆಗೂ ಈ ಟ್ಯಾಬ್ಲೆಟ್ಸ್ಗೆ ಸಂಬಂಧನೇ ಇಲ್ಲ. ಸೊ ಪ್ರಾಬಬ್ಲಿ ಅವ್ರ ಹಿಮೋಗ್ಲೋಬಿನ್ ಚೆನ್ನಾಗಿದೆ, ಇಮ್ಯುನಿಟಿ ಚೆನ್ನಾಗಿದ್ರೆ ಪ್ರಾಬಬ್ಲಿ ರಿಸ್ಕ್ ಆಫ್ ಡಿಸೀಸ್ ಕಡಿಮೆ ಇರುತ್ತೆ ಅಷ್ಟೇ. ಬಟ್ ಇಮ್ಯುನಿಟಿ ವೈಸ್ ದೇ ವಿಲ್ ಬಿ ಮಚ್ ಬೆಟರ್. ಆಲ್ಸೋ ದೇ ಕ್ಯಾನ್ ಬಿ ಇಮ್ಯುನೋ ಕಾಂಪ್ರಮೈಸ್. ಪ್ರೆಗ್ನೆನ್ಸಿ ಪರ್ಸೆ ಇಸ್ ಅನ್ ಇಮ್ಯುನೋ ಕಾಂಪ್ರಮೈಸ್ ಸ್ಟೇಜ್. ಅಂದ್ರೆ ಇಮ್ಯುನಿಟಿ ಕಮ್ಮಿ ಇರುತ್ತೆ ಅವ್ರಿಗೆ. ಈ ಮೆಡಿಸಿನ್ಸ್ ಎಲ್ಲ ತಗೊಳ್ಳೋ ಕಾರಣದಿಂದ ಸ್ವಲ್ಪ ಆ ರೋಗ ನಿರ್ವಾಹಕ ಶಕ್ತಿ ಹೆಚ್ಚಿರ್ಬಹುದು ಅವರಲ್ಲಿ. ಓಕೆ, ಈಗ ಮಕ್ಕಳು ಅಂತ ಬಂದಾಗ ಸರ್, ಅವ್ರನ್ನ ಮನೇಲಂತೂ ಕೂಡ ಹಾಕಕ್ಕೆ ಅಥವಾ ಕಟ್ಟಿ ಹಾಕಕ್ ಸಾಧ್ಯ ಇಲ್ಲ. ಮಳೆಗಾಲ, ಹೊರಗಡೆ ಸಿಕ್ಕಾಪಟ್ಟೆ ಸೊಳ್ಳೆಗಳಿರುತ್ತೆ, ಅದ್ರ ನಡುವೆ ಆಟ ಆಡಕ್ ಹೋಗ್ತಾರೆ, ಎಲ್ಲೋ ಕಚ್ಚಿಸ್ಕೊ ಬಂದ್ಬಿಡ್ತಾರೆ. ಅವಾಯ್ಡ್ ಮಾಡೋದು ಹೇಗೆ ಅಂತ ಇದನ್ನ? ಇದು ಪರ್ಸನಲ್ ಲೆವೆಲ್ ಅಲ್ಲಿ ಇದು ಮಾಡ್ಬೇಕು ಅಂದ್ರೆ ಯೂಶಲಿ ಆ ಸೊಳ್ಳೆ ಈಡಿಸ್ ಈಜಿಪ್ಟಿ ಅಂತ ಏನ್ ಹೇಳ್ದೆ ಅಲ್ವಾ,
ಅದು ಆಕ್ಟಿವ್ ಆಗಿ ಕಚ್ಚೋದು ಡೇ ಟೈಮ್ ಅಲ್ಲಿ, ಬೆಳಗಿನ ಸಮಯದಲ್ಲಿ. ಜಸ್ಟ್ ಸೂರ್ಯೋದಯ ಆಗಿ 2 ಗಂಟೆ ಆದ್ಮೇಲೆ ಮತ್ತೆ ಸೂರ್ಯಾಸ್ತಕ್ಕಿಂತ 2 ಗಂಟೆ ಹಿಂದ್ಗಡೆ. ಸೊ ಅದೇ ಟೈಮಲ್ಲಿ ಮಕ್ಕಳು ಕೂಡ ಹೊರಗಡೆ ಹೋಗಿ ಆಟ ಆಡೋದು ತುಂಬಾ ಜಾಸ್ತಿ. ಸೊ ಪೇರೆಂಟ್ಸ್ ಆದರೂ ಸ್ವಲ್ಪ ಅವರಿಗೆ ಫುಲ್ ಸ್ಲೀವ್ಸ್ ಇರೋ ಶರ್ಟ್ಸ್ ಹಾಕೋದು ಮತ್ತೆ ಆಂಕಲ್ ವರ್ಗು ಇರೋ ಪ್ಯಾಂಟ್ಸ್ ಹಾಕೋದು, ಇದರಿಂದ ನಮಗೆ ಸರ್ಫೇಸ್ ಏರಿಯಾ ಕಡಿಮೆ ಆಗುತ್ತೆ ಸೊಳ್ಳೆಗಳು ಬಂದು ಕುತ್ಕೊಳ್ಳೋದಕ್ಕೆ. ಸೊ ಇದರಿಂದ ನಾವು ಸೊಳ್ಳೆ ಕಚ್ಚುವಿಕೆನ ಕೂಡ ಅವಾಯ್ಡ್ ಮಾಡಬಹುದು. ಅದೇ ತರ ಸ್ಕಿನ್ ಫ್ರೆಂಡ್ಲಿ ಮಸ್ಕಿಟೋ ರಿಪೆಲೆಂಟ್ ಅಂತ ಬಂದಿರ್ತವೆ, ಯುಕಲಿಪ್ಟಸ್ ಆಯಿಲ್ ಇಂದ ಪ್ರಿಪೇರ್ ಮಾಡಿರೋದು, ಅವೆಲ್ಲ ಹಚ್ಬಿಟ್ಟು ಆಟ ಆಡಕ್ ಹೋದ್ರೆ ಸೊಳ್ಳೆ ಕಡಿತವನ್ನ ಕೂಡ ಕಮ್ಮಿ ಮಾಡಬಹುದು. ಅದೇ ತರ ಪೇರೆಂಟ್ಸ್ ಆದರೂ ಮನೆಯಲ್ಲಿ ಮಲ್ಕೊಬೇಕಾದ್ರೆ ಸ್ವಲ್ಪ ಮಸ್ಕಿಟೋ ನೆಟ್ಸ್ ಯೂಸ್ ಮಾಡೋದು. ಮತ್ತೆ ಈ ಸಮಯದಲ್ಲಿ ಯಾವಾಗ ಮಳೆಗಾಲ ಶುರುವಾಗುತ್ತಲ್ಲ ಅವಾಗ ಅವ್ರ ಕಿಟಕಿಗಳಿಗೆ ಸ್ವಲ್ಪ ಫೈನ್ ಮೆಶ್ ಹಾಕೋದು, ಬಾಗಿಲುಗಳಿಗೆ ಫೈನ್ ಮೆಶ್ ಹಾಕೋದು, ಸೊಳ್ಳೆಗಳು ಒಳಗಡೆ ಆಗುತ್ತೆ. ಮತ್ತೆ ಮನೆ ಮುಂದ್ಗಡೆ ಏನಾದ್ರು ಪಾಟ್ಸ್ ಇರುತ್ತೆ, ಅವು ಯೂಶಲಿ ಎಗ್ಸ್ ಲೇ ಆಗೋದು ಕ್ಲಿಯರ್ ವಾಟರ್ ಅಲ್ಲಿ ಮತ್ತೆ ಸ್ಟಾಗ್ನೆಂಟ್ ವಾಟರ್ ಅಲ್ಲಿ. ಸೊ ಇವು ಏನಾದ್ರು ಇವಾಗ ಸೇ ಫಾರ್ ಎಕ್ಸಾಂಪಲ್ ಬಕೆಟ್ಸ್ ಇರುತ್ತೆ, 1 to 3 days ಇಂದ ಅದರಲ್ಲಿ ನೀರ್ ಆಗೇ ಬಿಟ್ಟಿರ್ತಾರ, ಅಲ್ಲಿ ಬಂದ್ಬಿಟ್ಟು ಲಾರ್ವೆ ಕೂರುತ್ತೆ, ಲಾರ್ವೆಯಿಂದ ಮತ್ತೆ ಸೊಳ್ಳೆಗಳಾಗ್ಬಿಟ್ಟು ಈ ತರ ಡೆಂಗ್ಯೂ ಪ್ರೊಪಗೇಷನ್ ಆಗೋ ಚಾನ್ಸಸ್ ಇರುತ್ತೆ. ನೀವು ಇದನ್ನ ಪ್ರಿವೆಂಟ್ ಮಾಡ್ಬೇಕಂದ್ರೆ ಅವನ್ನೆಲ್ಲವನ್ನು ಕ್ಲೀನ್ ಮಾಡ್ತಾ ಇರ್ಬೇಕು. ನಿಮ್ಮಿಬ್ಬರ ಹತ್ರ ಮಾತಾಡ್ತೀನಿ, ಒಂದು ಬ್ರೇಕ್ ತಗೊಳ್ಳೋ ಟೈಮ್ ಆಗಿದೆ. ವೀಕ್ಷಕರೇ, ಡೆಂಗ್ಯೂ ಅದರಲ್ಲೂ ಕೂಡ ಗರ್ಭಿಣಿಯರಲ್ಲಿ ಡೆಂಗ್ಯೂ ಬಂದ್ರೆ ಹೇಗೆ, ಸ್ಕೂಲ್ಗೆ ಹೋಗೋ ಮಕ್ಕಳಲ್ಲಿ ಡೆಂಗ್ಯೂ ಬಂದ್ರೆ ಹೇಗೆ ಸಮಸ್ಯೆ, ಟ್ರೀಟ್ಮೆಂಟ್ ಹೇಗೆ, ಇದ್ರ ಬಗ್ಗೆ ಮಾತನಾಡ್ತಾ ಇದೀವಿ. ಮಾತುಕತೆ ಮುಂದುವರ್ಸೋಣ ಒಂದು ಬ್ರೇಕ್ ಆದ್ಮೇಲೆ. ವೆಲ್ಕಮ್ ಬ್ಯಾಕ್. ಡೆಂಗ್ಯೂ ಬಗ್ಗೆ ಮಾತಾಡ್ತಾ ಇದ್ವಿ. ಮಕ್ಕಳಲ್ಲಿ ಡೆಂಗ್ಯೂ ಬಂದ್ರೆ ಹೇಗೆ, ಗರ್ಭಿಣಿಯರಲ್ಲಿ ಡೆಂಗ್ಯೂ ಬಂದ್ರೆ ಹೇಗೆ ಅಂತ, ಹೇಗ್ ನಿವಾರಿಸಬೇಕು ಅಂತ ಮಾತುಕತೆ ಮುಂದುವರಿಸ್ತಾ ಹೋಗೋಣ. ಸರ್, ಈಗ ಎಲ್ರು ಕೇಳೋದು ಏನಪ್ಪಾ ಪ್ರಶ್ನೆ ಅಂತ ಹೇಳಿದ್ರೆ, ಇಷ್ಟೊಂದು ಟೆಕ್ನಾಲಜಿ ಮುಂದುವರೆದಿದೆ, ಡೆಂಗ್ಯೂಗೆ ಒಂದು ವ್ಯಾಕ್ಸಿನ್ ಇಲ್ವಾ ಅಂತ ಕೇಳ್ತಾರೆ. ಡೆಂಗ್ಯೂಗೆ ವ್ಯಾಕ್ಸಿನ್ ಇದೆಯಾ? ಹೌದು, ಆಕ್ಚುಲಿ ಪೇರೆಂಟ್ಸ್ ಬಂದ ತಕ್ಷಣ ಫಸ್ಟ್ ಕೇಳೋದು ಎಲ್ಲದಕ್ಕೂ ವ್ಯಾಕ್ಸಿನ್ ಹಾಕ್ತಾರೆ, ಡೆಂಗ್ಯೂ ಯಾಕೆ ವ್ಯಾಕ್ಸಿನ್ ಹಾಕೋದಿಲ್ಲ ಅಂತ. ಡೆಫಿನೆಟ್ ಆಗಿ ನಮ್ಮ ಸೈಂಟಿಸ್ಟ್ ಅದ್ರ ಬಗ್ಗೆ ವರ್ಕೌಟ್ ಮಾಡ್ತಾ ಇದ್ದಾರೆ. ಆಲ್ರೆಡಿ USA ಮತ್ತೆ ಸರ್ಟನ್ ಪಾರ್ಟ್ಸ್ ಆಫ್ ಆಫ್ರಿಕಾದಲ್ಲಿ ಕೂಡ ಅದನ್ನ ಆಲ್ರೆಡಿ ಯೂಸ್ ಮಾಡ್ತಾ ಇದ್ದಾರೆ. ಆದ್ರೆ ನಮ್ಮ ಇಂಡಿಯಾದಲ್ಲಿ ಇನ್ನು phase 2 ಟ್ರಯಲ್ಸ್ ನಡೀತಾ ಇದೆ, ಅದಿನ್ನೂ ಅಪ್ರೂವ್ ಆಗಿಲ್ಲ. ಮೋಸ್ಟ್ಲಿ ನೆಕ್ಸ್ಟ್ 3 to 4 years ಅಲ್ಲಿ ನಮಗೆ ಡೆಂಗ್ಯೂ ವ್ಯಾಕ್ಸಿನ್ ಬಂದ್ರು ಆಶ್ಚರ್ಯ ಇಲ್ಲ. ಸದ್ಯಕ್ಕೆ ಯಾವುದೂ ಇಲ್ಲ, ನಮ್ಮ ಇಂಡಿಯಾದಲ್ಲಿ ಯಾರಿಗೂ ಕೊಡ್ತಾ ಇಲ್ಲ. ದೊಡ್ಡವರಾಗ್ಲಿ ಮಕ್ಕಳಾಗ್ಲಿ ಅದೇ ನೀವ್ ಹೇಳಿದಂತೆ ಕ್ರೀಮ್ ಗಳನ್ನ ಅಥವಾ ನೆಟ್ ಗಳನ್ನ ಕಾಯಿಲ್ ಗಳನ್ನ ಹಾಕೊಂಡೆ ಅಂದ್ರೆ ಕೇರ್ ತಗೊಳ್ಬೇಕು. ಹೌದು, ಮಸ್ಕಿಟೋ ಬೈಟ್ ನ ಪ್ರಿವೆಂಟ್ ಮಾಡೋದ್ರಿಂದ ಡೆಂಗ್ಯೂನ ಅವಾಯ್ಡ್ ಮಾಡಬಹುದು. ಓಕೆ ಮೇಡಮ್, ಇನ್ನೊಂದು, ಈಗ ನಾವು ಆರಂಭದಲ್ಲೇ ಕೇಳ್ತಿದ್ದೇನೆ ನಿಮ್ಗೆ, ಗರ್ಭಿಣಿಯರಲ್ಲಿ ಅವ್ರಿಗೆ ಏನ್ ಸಮಸ್ಯೆ ಬಂದ್ರು ಅವ್ರ ಬಗ್ಗೆ ಅವ್ರು ಯೋಚನೆ ಮಾಡೋಲ್ಲ, ಹೊಟ್ಟೆ ಒಳಗಿರೋ ಮಗು ಪರಿಸ್ಥಿತಿ ಏನಪ್ಪಾ ಅಂತ. ಈ ಡೆಂಗ್ಯೂ ಅಂತ ಬಂದಾಗ ನಾವು ಆರಂಭದಲ್ಲಿ ಮಾತಾಡ್ದಂಗೆ ಪ್ಲೇಟ್ಲೆಟ್ಸ್ ಕಡಿಮೆ ಆಗುತ್ತಂತೆ, ಮತ್ತೊಂದಂತೆ ಮಗದೊಂದಂತೆ ಅಂತ ಸಿಂಪ್ಟಮ್ಸ್ ಪ್ರಕಾರ ನೀವು ಟ್ರೀಟ್ ಮಾಡ್ತಾ ಹೋಗ್ತೀರಿ. ಇವರಿಗೆ ಸಿವಿಯರ್ ಅಂತ ಏನಾದ್ರು ಬಂದ್ರೆ ಆಂಟಿಬಯೋಟಿಕ್ಸ್ ತಗೋಬಾರ್ದು ಅಂತ ಗೈನಕೊಲಜಿಸ್ಟ್ ಹೇಳಿರ್ತಾರೆ. ಮತ್ತೆ ಹೇಗ್ ಟ್ರೀಟ್ ಮಾಡ್ತೀರಿ ಅವ್ರಿಗೆ? ಡೆಂಗ್ಯೂ ವೈರಲ್ ಫೀವರ್, ಸೊ ಆಂಟಿಬಯೋಟಿಕ್ಸ್ ಬಂದು ಇಟ್ಸ್ ಅಗೇನ್ಸ್ಟ್ ಬ್ಯಾಕ್ಟೀರಿಯಾ. ಸೊ ಕೋಎಕ್ಸಿಸ್ಟಿಂಗ್ ಬ್ಯಾಕ್ಟೀರಿಯಲ್ ಇನ್ಫೆಕ್ಷನ್ ಆಗಬಾರ್ದು ಅಂತ ಕೊಡ್ತೀವಿ, ಆಂಟಿಬಯೋಟಿಕ್ ಸ್ಟಾರ್ಟ್ ಮಾಡ್ತೀವಿ. ಬಟ್ ಇಟ್ ಲೇಟರ್ ಫೇಸ್, ನಮ್ಗೆ ಅವಶ್ಯಕತೆ ಇದ್ರೆ ಅವ್ರಿಗೆ ಫೀವರ್ ರೆಡ್ಯೂಸ್ ಆಗ್ತಾ ಇಲ್ಲ ಬೈ 3rd day ಅಂತ ಅಂದ್ರೆ ವಿ ಮೇ ಸ್ಟಾರ್ಟ್ ಆಂಟಿಬಯೋಟಿಕ್ಸ್. ಪ್ರೆಗ್ನೆನ್ಸಿಯಲ್ಲಿ ಸೇಫ್ ಆಂಟಿಬಯೋಟಿಕ್ಸ್ ಇದೆ, ಅದನ್ನ ಕೊಡ್ತೀವಿ. ಅದು ಮಗು ಮೇಲೆ ಯಾವುದೇ ರೀತಿ ಪರಿಣಾಮ ಬೀಳೋದಿಲ್ಲ. ಸರ್, ಈಗ ಹಾಗಾದ್ರೆ ಡೆಂಗ್ಯೂಗೆ ಟ್ರೀಟ್ಮೆಂಟ್ ಇಲ್ಲ ಅಲ್ವಾ ಸರ್? ಹಾಗಾದ್ರೆ ಡೆಂಗ್ಯೂಗೆ ಪರ್ಟಿಕ್ಯುಲರ್ ಟ್ರೀಟ್ಮೆಂಟ್ ಇಲ್ಲ. ಅಂದ್ರೆ ಎಗನೆಸ್ಟ್ ಡೆಂಗ್ಯೂ ವೈರಸ್ ಇವಾಗ ಫಾರ್ ಎಕ್ಸಾಂಪಲ್ ಬ್ಯಾಕ್ಟೀರಿಯಾ ಇನ್ಫೆಕ್ಷನ್ ಆಯ್ತು ಅಂದ್ರೆ ಅದ್ರ ಬಗ್ಗೆ ಆಂಟಿಬಯೋಟಿಕ್ಸ್ ಕೊಟ್ರೆ ಅದು ಸಾಯಿಸುತ್ತೆ, ಆಂಟಿಬಯೋಟಿಕ್ ಹೋಗ್ಬಿಟ್ಟು. ಅದೇ ತರ ಆಂಟಿ ವೈರಲ್ ಅಂತ ಹೇಳ್ಬಿಟ್ಟು ಡೆಂಗ್ಯೂಗೆ ಯಾವುದು ಇನ್ನು ನಮ್ಮ ಮಾರ್ಕೆಟ್ ಅಲ್ಲಿ ಬಂದಿಲ್ಲ. ಸೊ ಏನಿದ್ರು ಇದು ಸಿಂಪ್ಟಮೆಟಿಕ್ ಟ್ರೀಟ್ಮೆಂಟ್ ಆಗುತ್ತೆ. ಓಕೆ, ಮನೆ ಸುತ್ತಮುತ್ತ ಕ್ಲೀನ್ ಆಗಿ ಇಟ್ಕೊಳ್ಳೋದು ಅಂತ ನೀವು ಹೇಳ್ತಾ ಇದ್ರಿ. ಮೊನ್ನೆ ನಾವೇ ಒಂದು ಸುದ್ದಿಯಲ್ಲಿ ನೋಡ್ತಾ ಇದ್ವಿ, ಫ್ರಿಡ್ಜ್ ವಾಟರ್ ನಲ್ಲೂ ಡೆಂಗ್ಯೂ ಅಂದ್ರೆ ಸೊಳ್ಳೆಗಳು ಉತ್ಪತ್ತಿ ಆಗ್ತಾ ಇದೆ ಅಂತ. ಸೊ ಎಷ್ಟ್ ಹೈಜೀನ್ ಆಗಿದ್ರು ಕೂಡ ಸಾಕಾಗಲ್ಲ, ಮತ್ತೆ ಹೇಗ್ ನೋಡ್ಕೊಳ್ಳೋದು ಮಕ್ಳನ್ನ ಅಂತ. ಮಕ್ಳನ್ನ ನೋಡ್ಕೊಳ್ಳೋದೇ ಒಂದ್ ರೀತಿ ಚಾಲೆಂಜ್ ಈ ದಿನದಲ್ಲಿ. ಅದು ಫ್ರಿಡ್ಜ್ ವಾಟರ್ ಅಂದ್ರೆ ಅದು ಟೆಂಪರೇಚರ್ ತುಂಬಾ ಕಡಿಮೆ ಇರುತ್ತೆ, ಅದರಲ್ಲಿ ಬ್ರೀಡ್ ಆಗೋದು ತುಂಬಾ ಕಡಿಮೆ. ಸೊ ಈಗ ಮಳೆಗಾಲ ಶುರುವಾದಾಗ ಏನಾಗುತ್ತೆ ಅಂದ್ರೆ ನಮ್ದು ವಾತಾವರಣದ ಟೆಂಪರೇಚರ್ ಕೂಡ ಡೌನ್ ಆಗುತ್ತೆ. ಸೊ ಈ ಸೊಳ್ಳೆಗಳಿಗೆ ಈಡಿಸ್ ಈಜಿಪ್ಟಿ ಅಂತ ಏನ್ ಹೇಳಿದ್ನಲ್ವಾ, ಆ ಎಗ್ಸ್ ಲೇ ಮಾಡೋದಕ್ಕೆ ಹ್ಯೂಮಿಡಿಟಿ 80% ಹ್ಯೂಮಿಡಿಟಿ ಇರಬೇಕು. ಸೊ ಮಳೆ ಬಂದ್ರೆ ಹ್ಯೂಮಿಡಿಟಿ ಕೂಡ ನಮ್ಮ ವಾತಾವರಣದಲ್ಲಿ ಜಾಸ್ತಿ ಆಗುತ್ತೆ. ಅದೇ ತರ ಟೆಂಪರೇಚರ್ ಕೂಡ ಅರೌಂಡ್ 25 to 30 ಇರಬೇಕು ಅದ್ರ ಗ್ರೋತ್ಗೆ. ಸೊ ನಮ್ದು ಏನಾಗುತ್ತೆ ಅಂತಂದ್ರೆ ಈಡಿಸ್ ಈಜಿಪ್ಟಿದು ಲೈಫ್ ಸ್ಪ್ಯಾನ್ 30 days ಇರುತ್ತೆ. ಸೊ ಈ 30 days ಇನ್ನೂ ಜಾಸ್ತಿ 40 days ವರೆಗೂ ಎಕ್ಸ್ಪ್ಯಾಂಡ್ ಆಗ್ಬೋದು, ಯಾವಾಗ ಹ್ಯೂಮಿಡಿಟಿ ಕಂಡೀಷನ್ಸ್, ಟೆಂಪರೇಚರ್ ಕಂಡೀಷನ್ಸ್ ಎಲ್ಲ ನಾರ್ಮಲ್ ಇದ್ದಾಗ. ಯಾವಾಗ ಅವ್ರ ಲಾಂಜಿಟಿವಿಟಿ ಜಾಸ್ತಿ ಆಗುತ್ತೋ ಅವಾಗ ನಮ್ಗೆ ಇನ್ಫೆಕ್ಷನ್ ಕೂಡ ಜಾಸ್ತಿ ಸ್ಪ್ರೆಡ್ ಆಗೋ ಚಾನ್ಸಸ್ ಕೂಡ ಇರ್ತವೆ. ಸೊಳ್ಳೆಗಳಿಗೆ ಈ ಕಾಲ ಆ ಕಾಲ ಅಂತ ಇರಲ್ಲ, ಎಲ್ಲಾ ಟೈಮ್ ನಲ್ಲೂ ಸೊಳ್ಳೆ ಇರೋದು ನೋಡಿದೀವಿ. ಬಟ್ ಮುಂಗಾರು ಟೈಮ್ ನಲ್ಲಿ ಅಂದ್ರೆ ಈ ಟೈಮ್ ನಲ್ಲೇ ಯಾಕೆ ಡೆಂಗ್ಯೂ ಜಾಸ್ತಿ ಆಗುತ್ತೆ? ಈ ಟೈಮಲ್ಲಿ ಮಳೆ ಬಂದ್ಬಿಟ್ಟು ಎಲ್ಲ ನಾವು ಹೊರಗಡೆ ಏನಾದ್ರು ಪಾಟ್ಸ್ ಇಟ್ಟಿರ್ತೀವಿ, ಪ್ಲಾಸ್ಟಿಕ್ ಬಾಟಲ್ಸ್ ಇಟ್ಟಿರ್ತೀವಿ, ಟೈರ್ಸ್ ಇಟ್ಟಿರ್ತೀವಿ. ಕನ್ಸ್ಟ್ರಕ್ಷನ್ ಇವಾಗ ಬೆಂಗಳೂರಲ್ಲಿ ತುಂಬಾ ಜಾಸ್ತಿ ಆಗ್ತಿದೆ, ಯಾಕೆ ಅಂದ್ರೆ ಕನ್ಸ್ಟ್ರಕ್ಷನ್ಸ್ ವರ್ಕ್ ನಡೀತಾ ಇರುತ್ತೆ. ಅಲ್ಲಿ ಅಂಡರ್ ಗ್ರೌಂಡ್ ವಾಟರ್ ಟ್ಯಾಂಕ್ಸ್ ಇರುತ್ತೆ, ಅದಕ್ಕೇನು ಕವರ್ ಮಾಡಿರೋದಿಲ್ಲ. ಅವು ಸ್ಟಾಗ್ನೆಂಟ್ ವಾಟರ್, ಮಳೆ ಬಂದ್ಬಿಟ್ಟು ಅದರೊಳಗೆ
ನಿಂತ್ಕೊಂಡಿರುತ್ತೆ, ಅದ್ರ ಮೇಲೆ ಲಾರ್ವಾ ಫಾರ್ಮ್ ಆಗುತ್ತೆ. ಇದು ಲಾರ್ವಾ ಅಂದ್ರೆ ಜಸ್ಟ್ ಮೊಟ್ಟೆಗಳಿಂದ ಹೊಡ್ಕೊಂಡ್ ಬಂದಿರೋವು, ಆಮೇಲೆ ಅವು ದೊಡ್ಡವಾಗ್ತಾ ಡೆಂಗ್ಯೂ ಸೊಳ್ಳೆಗಳಾಗಿ ಕನ್ವರ್ಟ್ ಆಗ್ತವೆ. ಓಕೆ, ಇನ್ನು ಮೇಡಮ್ ಡೆಂಗ್ಯೂವಿನಿಂದ ಎಲ್ಲರೂ ಕೂಡ ಸೇಫ್ ಆಗ್ಬೇಕು, ಅದರಲ್ಲೂ ಪ್ರಮುಖವಾಗಿ ಗರ್ಭಿಣಿಯರು ಅಂತ ಬಂದಾಗ ಮನೇಲಿರೋರೆಲ್ಲ ಕಾನ್ಸಂಟ್ರೇಷನ್ ಒಬ್ಬ ಗರ್ಭಿಣಿ ಮತ್ತು ಆಕೆ ಹೊಟ್ಟೆ ಒಳಗಿರೋ ಮಗು ಮೇಲೆ ಇರುತ್ತೆ. ಆಕೆ ಇನ್ನು ಒಂದು ರೀತಿ ಮುನ್ನೆಚ್ಚರಿಕೆ ತಗೊಳ್ಬೇಕು, ಪ್ರಿಕಾಷನ್ಸ್ ಗಳನ್ನ ತಗೊಳ್ಬೇಕು ಈ ಡೆಂಗ್ಯೂ ವಿಚಾರದಲ್ಲಿ ಅಂದ್ರೆ ಏನ್ ಹೇಳ್ತೀರಿ? ಆಲ್ರೆಡಿ ಸರ್ ಹೇಳ್ದಂಗೆ ಮಸ್ಕಿಟೋ ನೆಟ್ಸ್ ಬಳಸಬೇಕಾಗುತ್ತೆ, ರೆಪೆಲೆನ್ಸಿ. ಪ್ರಿವೆನ್ಷನ್ ಇಸ್ ಬೆಟರ್ ದನ್ ಕ್ಯೂರ್ ಇನ್ ಡೆಂಗ್ಯೂ. ಸೊ ಸೊಳ್ಳೆ ಒಳಗಡೆ ಬರ್ದೇ ಇರೋಂಗೆ ನೋಡ್ಕೊಳ್ಳೋದು ಬೆಟರ್ ಇರುತ್ತೆ. ಸೊ ಅದಕ್ಕೆ ಏನೇನ್ ಮಾಡ್ಕೋಬೇಕು, ಲಾಂಗ್ ಸ್ಲೀವ್ ಡ್ರೆಸ್ ಹಾಕೋಬಹುದು, ಕವರಿಂಗ್ ಯೋರ್ ಸೆಲ್ಫ್ ವೆಲ್, ಆಲ್ ದೀಸ್ ಆರ್ ದ ಓನ್ಲಿ ವೇ ವಿ ಕ್ಯಾನ್ ಪ್ರಿವೆಂಟ್ ಡೆಂಗ್ಯೂ ಫರ್ದರ್. ಇವತ್ತು ನಾವು ಗರ್ಭಿಣಿಯರಲ್ಲಿ ಡೆಂಗ್ಯೂ ಬಂದ್ರೆ ಅಂತ ಮಾತಾಡ್ತಾ ಇದ್ವಿ, ಅದಕ್ಕೂ ಮುಂದುವರೆದಂತೆ ಹೋಗೋದಾದ್ರೆ ಬಾಣಂತಿಯರಿಗೆ ಇನ್ ಕೇಸ್ ಏನಾದ್ರು ಡೆಂಗ್ಯೂ ಬಂದ್ರೆ ಅವ್ರು ಫೀಡ್ ಮಾಡ್ತಿರ್ತಾರೆ ಮಗುಗೆ, ಇದು ಯಾವ ರೀತಿಯ ಇಂಪ್ಯಾಕ್ಟ್ ಆಗ್ಬೋದು? ಬ್ರೆಸ್ಟ್ ಫೀಡಿಂಗ್ ಡಸ್ ನಾಟ್ ಡಿಪೆಂಡ್ ಆನ್ ಎನಿ ಡಿಸೀಸ್. ಸೊ ಕೊಡಬಹುದು, ಏನ್ ತೊಂದರೆ ಏನಿರಲ್ಲ, ಅನ್ಲೆಸ್ ಶಿ ಇಸ್ ನಾಟ್ ಏಬಲ್ ಟು ಬ್ರೆಸ್ಟ್ ಫೀಡ್ ದ ಬೇಬಿ. ತುಂಬಾ ಕ್ರಿಟಿಕಲ್ ಫೇಸ್ ಅಲ್ಲಿ ಇದ್ದು ICU ಅಲ್ಲಿ ಇದ್ರೆ ದೆನ್ ಪ್ರಾಬಬ್ಲಿ ಫೀಡ್ ಮಾಡಕ್ ಆಗೋದಿಲ್ಲ. ಅದ್ ಬಿಟ್ರೆ ಇಫ್ ಶಿ ಇಸ್ ನಾರ್ಮಲ್ ಫೀವರ್ ಇದ್ರೂ ಶಿ ಕ್ಯಾನ್ ಟೇಕ್ ಪ್ಯಾರಾಸಿಟಮಾಲ್ ತಗೊಂಡು ಫೀಡ್ ಮಾಡಬಹುದು. ಓಕೆ ಓಕೆ ಸರ್, ಇದೀಗ ಮಕ್ಕಳಲ್ಲಿ ಎಷ್ಟು ಪರ್ಸೆಂಟೇಜ್ ಸರ್ ಡೆಂಗ್ಯೂ ಅಂದ್ರೆ ಕಚ್ಚಿದವ್ರು ಎಲ್ರಿಗೂ ಬರುತ್ತೆ ಅಂತ ನೀವು ಹೇಳ್ತಿದ್ರಿ, ಬಟ್ ಸ್ಟಿಲ್ ಟೋಟಲ್ ಪಾಪ್ಯುಲೇಷನ್ಗೆ ಇವಾಗ ಡೆಂಗ್ಯೂ ಇನ್ಫೆಕ್ಷನ್ ಒಳಗಡೆ ಹೋಗಿ ಇದ್ರೂ ಕೂಡ ಅವರು ಸಿಂಟಮೆಟಿಕ್ ಆಗೋದು 55% ಆಫ್ ದ ಟೈಮ್ಸ್. ಆ 55% ಆಫ್ ದ ಟೈಮ್ಸ್ ಸಿಂಟಮೆಟಿಕ್ ಆದವರು ಕೂಡ ಎಲ್ಲರೂ ಕಾಂಪ್ಲಿಕೇಶನ್ಸ್ ಅಲ್ಲಿ ಲ್ಯಾಂಡ್ ಅಪ್ ಆಗ್ತಾರೆ ಅಂತ ಹೇಳಕ್ ಆಗೋದಿಲ್ಲ. ಓನ್ಲಿ 10 to 15% ICU ರಿಕ್ವೈರ್ಮೆಂಟ್ ಎಲ್ಲ ಬೇಕಾಗುತ್ತೆ ಮೇಡಮ್. ಓಕೆ, ಈ ವಿಚಾರದಲ್ಲಿ ಟೇಕ್ ಹೋಮ್ ಮೆಸೇಜ್ ಏನು ಅಂತ ಕೇಳ್ತೀನಿ. ಅದಕ್ಕಿಂತ ಮುಂಚೆ ಜ್ವರ ಬಂದ ತಕ್ಷಣ ನೀವು ಬ್ಲಡ್ ಸ್ಯಾಂಪಲ್ ನ ತಗೊಂಡು ಟೆಸ್ಟಿಗೆ ಕಳಿಸ್ತೀರಾ ಅಥವಾ ಹೇಗೆ? ಬಿಕಾಸ್ ತೀರಾ ಅರ್ಲಿ ಆದ್ರೆ ಕೆಲವೊಬ್ರು ಪಾಸಿಟಿವ್ ಬರಲ್ಲ, ಅವಾಗ್ಲೇ ಗೊತ್ತಾಗಲ್ಲ ಅಂತೆಲ್ಲ ಹೇಳ್ತಿರ್ತಾರೆ. ಹೇಗ್ ನೀವು ಡಿಸಿಷನ್ ತಗೊಳ್ತೀರಿ? ಈಗ ಇದೇ ಕ್ವಶನ್ ನೀವು ಜನವರಿಯಲ್ಲಿ ಇಲ್ಲಾಂದ್ರೆ ಡಿಸೆಂಬರ್ ಅಲ್ಲಿ ನೀವು ಕೇಳಿದ್ರೆ ನಾನು ಡೆಫಿನೆಟ್ ಆಗಿ ಡೆಂಗ್ಯೂ ಟೆಸ್ಟ್ ಮಾಡಿಸಬಾರ್ದು ಅಂತ ಅಗತ್ಯ ಏನಿಲ್ಲ ಅಂತಿದ್ದೆ. ಆಗಂತೇನೇ ಇಲ್ಲ. ಆದ್ರೆ ಈ ಕಂಡೀಷನ್ ಅಲ್ಲಿ ಇವಾಗೆಲ್ಲ ಡೆಂಗ್ಯೂ ಔಟ್ ಬ್ರೇಕ್ ಆಗಿರೋದ್ರಿಂದ ಮತ್ತೆ ಮುಂಗಾರು ಮಳೆ ಸ್ಟಾರ್ಟ್ ಆಗಿರೋದ್ರಿಂದ ಚಾನ್ಸ್ ತಗೊಳ್ಳಲ್ಲ. ಸೊ ಏನಾದ್ರೂ ಫೀವರ್ ಬಂತು, ರ್ಯಾಶ್ ಬಂತು ಅಂದ್ರೆ ಎಲ್ಲಾ ಚಿಲ್ಡ್ರನ್ಸ್ಗೂ ನಾವು ಡೆಂಗ್ಯೂ NS1 ಟೆಸ್ಟ್ ಮಾಡ್ತೀವಿ ಫಸ್ಟ್ 4 days ಎಲ್ಲ. NS1 ಫಸ್ಟ್ ಬಂದಾಗ್ಲೇ ಫಸ್ಟ್ ಡೇ ಮಾಡಿದ್ರು ಕೂಡ ಡೆಂಗ್ಯೂ ವೈರಸ್ ಏನಾದ್ರು ಇದ್ರೆ ಡೆಫಿನೆಟ್ ಆಗಿ ಪಾಸಿಟಿವ್ ಬರುತ್ತೆ. ಕೆಲವೊಂದು ಸಿಂಪ್ಟಮ್ಸ್ ಹೇಳಿದ್ರಿ ನೀವು, ಮಸಲ್ಸ್ ಪೇನ್ ಆಗುತ್ತೆ ಮತ್ತೆ ಜ್ವರ ಎಲ್ಲ ಬರುತ್ತೆ ಅಂತ. ಅಷ್ಟು ಸಿಂಪ್ಟಮ್ಸ್ ಒಬ್ಬ ಮಗುಗೆ ಬರ್ಬೇಕಾ ಅಥವಾ ಯಾವ್ದಾದ್ರು ಒಂದು ಬಂದ್ರು ಅವ್ರು ಅಲರ್ಟ್ ಆಗಿ ಹಾಸ್ಪಿಟಲ್? ಹಾಗೇನಲ್ಲ, ಮೈನ್ ಸಿಂಪ್ಟಮ್ ಬಂದ್ಬಿಟ್ಟು ಫೀವರ್. ಫಸ್ಟ್ 4 days ಅಲ್ಲಿ ಹೈ ಗ್ರೇಡ್ ಫೀವರ್ ಇರುತ್ತೆ. ಬಿಟ್ಟು ಬರುತ್ತೆ ಅಥವಾ ಕಂಟಿನ್ಯೂಸ್ ಆಗಿರುತ್ತೆ ಸರ್? ಇಲ್ಲ, ಇವಾಗ ಫೀವರ್ ಬಂದ ತಕ್ಷಣ ಅವ್ರ ಪೇರೆಂಟ್ಸ್ ಸುಮ್ನೆ ಕೂರೋದಿಲ್ಲ, ಯಾವ್ದಾದ್ರು ಒಂದು ಸಿರಪ್ ಆಗ್ತಾ ಇರ್ತಾರೆ. ಸೊ ಅದಕ್ಕೆ ರೆಸ್ಪಾಂಡ್ ಆಗ್ಬಿಟ್ಟು ಅದು ಹೊರಟೋಗುತ್ತೆ. ಮತ್ತೆ ಆಮೇಲೆ ಒಂದು 2 ಗಂಟೆ 3 ಗಂಟೆ ಬಿಟ್ಟು ಮತ್ತೆ ಬರುತ್ತೆ. ಸೊ ಈ ತರ ಇಂಟರ್ಮಿಟೆಂಟ್ ಫೀವರ್ ಅಂತ ಹೇಳ್ತೀವಿ. ಇದು 24 hours ವರ್ಗ ಇರುತ್ತೆ. ಅದ್ರ ಜೊತೆಗೆ ಚಿಕ್ಕ ಮಕ್ಕಳಾದ್ರೆ ಹೇಳೋದಿಲ್ಲ, ದೊಡ್ಡವರಾದ್ರೆ ನನಗೆ ಕೀಲ್ ನೋವು, ಜಾಯಿಂಟ್ ಪೇನ್ ಆಗುತ್ತೆ, ರಿಟ್ರಾರ್ಬಿಟಲ್ ಅಂದ್ರೆ ಕಣ್ಣಿನಗಡೆ ಪೇನ್ ಆಗುತ್ತೆ, ತಲೆನೋವು ಆಗುತ್ತೆ ಅಂತ ಹೇಳ್ತಾರೆ. ಆದ್ರೆ ಚಿಕ್ಕ ಮಕ್ಳು ಆ ತರ ಹೇಳೋದಿಲ್ಲ. ಸೊ ಪೇರೆಂಟ್ಸ್ ಐ ವಿಜಿಲೆಂಟ್ ಆಗಿರ್ಬೇಕು, ಸಿಂಪ್ಟಮ್ಸ್ ನ ಅವರೇ ನೋಡ್ತಾ ಇರ್ಬೇಕು, ನೋಡ್ಬಿಟ್ಟು ಡಾಕ್ಟರ್ ಹತ್ರ ಹೋಗೋದು ಉತ್ತಮ. ಓಕೆ, ಇನ್ ಕೊನೆಯದಾಗಿ ಮೇಡಮ್, ಬರೀ ಗರ್ಭಿಣಿಯರಲ್ಲಿ ಡೆಂಗ್ಯೂ ಅಥವಾ ಮಕ್ಕಳಲ್ಲಿ ಡೆಂಗ್ಯೂ ಅಂತಲ್ಲ, ಡೆಂಗ್ಯೂ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಾವೆಷ್ಟು ಹುಷಾರಾಗಿರ್ಬೇಕು, ಹೇಗೆ ಹುಷಾರಾಗಿರ್ಬೇಕು, ಒಂದು ಟೇಕ್ ಹೋಮ್ ಮೆಸೇಜ್ ಕೊಡ್ತೀರಾ ಅನ್ನೋದಾದ್ರೆ? ಟೇಕ್ ಹೋಮ್ ಮೆಸೇಜ್ ಇಸ್ ಪ್ರಿವೆನ್ಷನ್. ನಾವು ಸೊಳ್ಳೆ ಕಡಿತದಿಂದ ದೂರ ಇದ್ರೆ ಬೆಟರ್. ಸೊ ಮಸ್ಕಿಟೋ ರಿಪೆಲೆನ್ಸ್ ಯೂಸ್ ಮಾಡಿ, ಎಸ್ಪೆಷಲಿ ಮಾನ್ಸೂನ್ ಸೀಸನ್ ಅಲ್ಲಿ ವೇರ್ ಫುಲ್ ಸ್ಲೀವ್ಸ್ ಶರ್ಟ್ ಅಂಡ್ ಪ್ಯಾಂಟ್ಸ್ ಅಂಡ್ ಡೋಂಟ್ ಎಕ್ಸ್ಪೋಸ್ ಯುವರ್ ಪಾರ್ಟ್ಸ್. ಅಂದ್ರೆ ಬಾಡಿ ಸರ್ಫೇಸ್ ಏರಿಯಾ ಜಾಸ್ತಿ ಆದಂಗೆ ಸೊಳ್ಳೆ ಕಡಿತ ಚಾನ್ಸಸ್ ಹೆಚ್ಚಿಗೆ ಇರುತ್ತೆ. And prevention ashte. And fever more than 104. So high grade fever is what signifies dengue most of the times. So high grade fever 102, 103 idre definitely high chances of dengue fever. So doctor na meet ಮಾಡೋದು ಒಳ್ಳೆದಿರುತ್ತೆ ಅವಾಗ. Well, thank you so much. ಇತ್ತೀಚಿನ ದಿನಗಳಲ್ಲಿ ಡೆಂಗ್ಯೂ ಬಹಳ ಕಾಡ್ತಾ ಇದೆ, ಅದಕ್ಕೆ ಸಂಬಂಧಪಟ್ಟಂತೆ ನಾವು ಹೇಗೆ ಮುನ್ನೆಚ್ಚರಿಕೆಯನ್ನು ವಹಿಸಬೇಕು ಅಂತ ಇಬ್ರು ಕೂಡ ತಿಳಿಸ್ಕೊಟ್ಟಿದ್ರಿ. ಧನ್ಯವಾದಗಳು ತಮಗೆ. ಧನ್ಯವಾದಗಳು. ಇನ್ನು ವೀಕ್ಷಕರೇ, ಡೆಂಗ್ಯೂಗೆ ಸಂಬಂಧಪಟ್ಟಂತೆ, ಅದರಲ್ಲೂ ಗರ್ಭಿಣಿಯರಲ್ಲಿ ಡೆಂಗ್ಯೂ, ಮಕ್ಕಳಲ್ಲಿ ಡೆಂಗ್ಯೂಗೆ ಸಂಬಂಧಪಟ್ಟಂತೆ ಟ್ರೀಟ್ಮೆಂಟ್ ಬಗ್ಗೆ ಮತ್ತಷ್ಟು ಮಾಹಿತಿ ಕಲೆ ಹಾಕಬೇಕು ಅಂದ್ರೆ ವಿಳಾಸ ಈ ರೀತಿಯಾಗಿರುತ್ತೆ. ಇವತ್ತು ನಮ್ಮ ಜೊತೆ ಡಾಕ್ಟರ್ ಶ್ವೇತಾ MP ಇದ್ರು, ಲೀಡ್ ಕನ್ಸಲ್ಟೆಂಟ್, ಹಾಗೆ ಡಾಕ್ಟರ್ ಪ್ರಮೋದ್ VU ಇದ್ರು, ಮಕ್ಕಳ ತಜ್ಞರು. ನಿಮಗೆ ಕಾಂಟ್ಯಾಕ್ಟ್ ನಂಬರ್ ಕೂಡ ಸಿಗುತ್ತೆ, ನೀವು ಕಾಂಟ್ಯಾಕ್ಟ್ ಮಾಡಬಹುದು. 779549690696 ಈ ನಂಬರ್ಗೆ ನೀವು ಕಾಂಟ್ಯಾಕ್ಟ್ ಮಾಡಿ ಇನ್ನೂ ಹೆಚ್ಚಿನ ಮಾಹಿತಿಯನ್ನ ಕಲೆ ಹಾಕಬಹುದು. ಇನ್ನು ಅಡ್ರೆಸ್ OVUM ಮಹಿಳಾ ಮತ್ತು ಮಕ್ಕಳ ವಿಶೇಷ ಆಸ್ಪತ್ರೆ, ಬನಶಂಕರಿ, ಬಟ್ಟರಹಳ್ಳಿ, ಹೆಣ್ಣೂರು, ಹೊಸಕೋಟೆ, HSR ಬಡಾವಣೆ, ಕಲ್ಯಾಣ ನಗರ, ಬೆಂಗಳೂರು. ಕಾಂಟ್ಯಾಕ್ಟ್ ನಂಬರ್ಸ್ ನಿಮಗೆ ಆಲ್ರೆಡಿ ಸಿಕ್ಕಿರುತ್ತೆ, ನೀವು ಕಾಂಟ್ಯಾಕ್ಟ್ ಮಾಡಬಹುದು.